ಸೊ ನಿನ್ನೆ ತರಗತಿಯಲ್ಲಿ ನಾನು ಹಲವಾರು ವಿಚಾರಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. ಭಗವದ್ಗೀಯ 51, 52 ನಾಮದಿಂದ ಕಂಟಿನ್ಯೂ ಮಾಡಿ ನಾವು ನೋಡ್ತಾ ಇದ್ವಿ. ಕೆಲವೊಂದು ನಾಮನೇ ಹಾಗೆ ಬಹಳ ವಿಶೇಷವಾಗಿರುತ್ತೆ. ಆ ನಾಮವನ್ನ ನಾವು ಹೇಳ್ಬೇಕು ಅಂತ ಅನ್ಕೊಂಡಾಗ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಅದ್ರಿಂದ. ಅಂದ್ರೆ ಶ್ಲೋಕಕ್ಕಿರ್ತಕ್ಕಂಥ ಶಕ್ತಿ ಅಂತದ್ದು, ಆ ಭಗವತಿಗಿರ್ತಕ್ಕಂಥ ಆ ಮಾಯೆ ಅಂತದ್ದು. ಯಶೋದಾ ಗರ್ಭ ಸಂಭೂತಾಂ ನಾರಾಯಣ ವರಪ್ರಿಯಾಂ ನಂದ ಗೋಪಕುಲೇ ಜಾತಂ ಮಂಗಳಾಂ ಕುಲವರ್ಧಿನೀಂ ಕಂಸ ವಿದ್ರಾವಣಾಕರೀಂ ಅಸುರಾಣಾಂ ಕ್ಷಯಂಕರೀಂ ಶಿಲಾತಟ ವಿನಿಕ್ಷಿಪ್ತಾಂ ಆಕಾಶಂ ಪ್ರತಿಗಾಮಿನೀಂ ವಾಸುದೇವಸ್ಯ ಭಗಿನೀಂ ದಿವ್ಯಮಾಲ್ಯ ವಿಭೂಷಿತಾಂ ದಿವ್ಯಾಂಬರಧರಾಂ ದೇವಿ ಖಡ್ಗ ಖೇಟಕ ಧಾರಿಣೀಂ ಅಂತ ಧರ್ಮರಾಜ ಸ್ತುತಿಸ್ತಾನೆ. ಏನನ್ ಸ್ತುತಿಸ್ತಾನೆ ಗೊತ್ತಾ? ಅವ್ನು ಯೋಗ ಮಾಯೆನ ಸ್ತುತಿಸ್ತಾನೆ. ಅವ್ನು ಹೀಗೆ ಎಲ್ಲರೂ ಬುದ್ಧಿವಂತರಾದ್ರೂ ಕೂಡ ಸ್ವಲ್ಪ ತಾಳ್ಮೆ ಜಾಸ್ತಿ ಧರ್ಮರಾಯನ್ಗೆ. ಕೋಪ ಅಷ್ಟು ಬೇಗ ಮಾಡ್ಕೊಂತಿರ್ಲಿಲ್ಲ. ನಾವೇನೇ ಅಂದ್ರೂ ಕೂಡ ಅವ್ನ ಅಷ್ಟು ಬೇಗ ರಿಯಾಕ್ಟ್ ಮಾಡ್ತಿರ್ಲಿಲ್ಲ, ಯಾಕೆ ತಾಳ್ಮೆಯಿಂದ ನೋಡ್ದ. ಅದೇ ತರ ಧರ್ಮರಾಜನ್ಗೆ ಒಂದ್ಸಲ ಅನ್ಸುತ್ತೆ, ಅಲ್ಲ ಇಷ್ಟೆಲ್ಲ ನಡೆದ್ರೂ ಕೂಡ, ಇಷ್ಟು ಬುದ್ಧಿವಂತರಾದ್ರೂ ಕೂಡ, ದೇವರ ಬೆಂಬಲ ಇದ್ರೂ ಕೂಡ ಯಾಕೆ ನಮ್ಗೆ ಇದೆಲ್ಲ ಅರ್ಥ ಆಗ್ಲಿಲ್ಲ? ನಾವ್ ಯಾವ್ದೋ ಮಾಯಾ ಕೂಪದಲ್ಲಿ, ಮಾಯಾ ಜಾಲದಲ್ಲಿ ನಾವ್ ಸಿಲುಕೊಂತ ಇದ್ದೀವಿ, ಇದೆಲ್ಲ ಟ್ರಾಪ್ ಅಂತ ಯಾಕೆ ನಮ್ಗೆ ಅನ್ನಿಸ್ಲಿಲ್ಲ ಅಂತ ಅವ್ನ್ ಯೋಚನೆ ಮಾಡಿದಾಗ ಅವ್ನಿಗೆ ಅರ್ಥ ಆಗುತ್ತೋ, ಓಹೋ ಇದು ಮಾಯಾಜಾಲ. ಅದಕ್ಕೆ ಈ ಸ್ತೋತ್ರ ಹೇಳ್ತಾನೆ, ಯಶೋದಾ ಗರ್ಭ ಸಂಭೂತಂ ನಾರಾಯಣ ವರಪ್ರಿಯಂ. ಯಶೋದೆಯ ಗರ್ಭದ ಸಂಭೂತನಾಗಿದ್ದ ಅಂತವನು ನಾರಾಯಣ. ಅವ್ನ್ ಗರ್ಭ ಸಂಭೂತ ಅಲ್ಲ ಆದ್ರೂ ಕೂಡ ಅವ್ನ್ ಗರ್ಭ ಸಂಭೂತಕ್ಕೆ ಸಮಾನ ತಾಯಿ ಆದಂತವಳು ಯಶೋದ. ಆ ನಂದಗೋಪನ ಕುಲವನ್ನ ಉದ್ಧಾರ ಮಾಡಕ್ ಬಂದಂತವನು, ಆ ಕಂಸನ ಅಸುರಿ ಶಕ್ತಿಯನ್ನ ನಾಶ ಮಾಡದಂತವನು, ವಾಸುದೇವಸ್ಯ ಭಗಿನಿ ಅಂದ್ರೆ ವಾಸುದೇವ ಭಗಿನಿ ಅಂದ್ರೆ ಅವನು ಮತ್ತೆ ಅವನ ಹೆಂಡತಿಯ ಮುದ್ದಿನ ಮಗನಾದಂತವನು, ಅವನ ಇದೆಲ್ಲ ಸೃಷ್ಟಿ ಮಾಡಿದ. ಕೃಷ್ಣನ ಯೋಗಮಾಯ ಸೃಷ್ಟಿ ಮಾಡಿದ್ದು. ಸ್ವತಃ ಕೃಷ್ಣ ಇದ್ರು ಕೂಡ ಅವ್ನು ಯೋಗಮಾಯ ಬಗ್ಗೆ ಹೇಳಿಲ್ವಾ ಅಂತ ಧರ್ಮರಾಜ ಚಿಂತನೆ ಮಾಡ್ತಾ ಇರ್ತಾನೆ. ನೋಡಿ, ಮಹಾಸತ್ವ ಗುಣ ಸಂಪನ್ನಳಾದಂತ ಜಗಜ್ಜನನಿನ ಯಾಕೆ ನಾವು ಮಹಾಸತ್ವ ಅಂತ ಕರಿತೀವಿ ಅಂದ್ರೆ, ಭಕ್ತರಲ್ಲಿ 3 ರೀತಿಯಾದಂತ ಗುಣಗಳಿರುತ್ತೆ: ರಾಜಸ, ತಾಮಸ, ಸಾತ್ವಿಕ ಗುಣ. ಆಯ್ತಾ? ಈಗ ಜ್ಯೋತಿಷ ಶಾಸ್ತ್ರದಲ್ಲಿ ಅದನ್ನ ನಾವು ಬೇರೆ ರೀತಿನೇ ಡಿವೈಡ್ ಮಾಡ್ತೀವಿ. ಅಂದ್ರೆ ಯಾವ್ಯಾವ ರಾಶಿ ಯಾವ್ಯಾವ ಒಂದು ರಾಜಸಿಕಕ್ಕೆ ಬರುತ್ತೋ ತಾಮಸಿಕಕ್ಕೆ ಬರುತ್ತೋ ಅನ್ನೋ ಆಧಾರದ ಮೇಲೆ ಕ್ರಿಯೇಟ್ ಮಾಡಿ, ನೀವ್ ಯಾರ ಹತ್ರ ಆದ್ರೂ ಹೋದ್ರೆ ನಿಮ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಅವ್ರು ಏನ್ ಮಾಡ್ತಾರೆ, ಪ್ರಿಡಿಕ್ಟ್ ಮಾಡ್ತಾರೆ. ಕಟಕ, ಸಿಂಹ, ಧನುಸು, ಮೀನ ಸಾತ್ವಿಕ ಗುಣ, ಮೇಷ, ವೃಷಭ, ಮಿಥುನ, ತುಲ ರಾಜಸಿಕ, ಕನ್ಯಾ, ವೃಶ್ಚಿಕ, ಮಕರ, ಕುಂಭ ತಾಮಸಿಕ. ಅದನ್ನು ಹೇಗ್ ನೋಡ್ಬೇಕು? ರಾಶಿ ಯಾವ್ದು ಅಂತ ನೋಡ್ಬೇಕು. ರಾಶಿ ಏನಾದ್ರೂ ಸಾತ್ವಿಕ ಇದು, ಲಗ್ನ ಏನಾದ್ರೂ ತಾಮಸಿಕ ಇದ್ರೆ ಏನಾಗತ್ತೆ ನಿಮ್ಗೆ ಇರ್ಬೇಕು. ಯಾಕಂದ್ರೆ ರಾಶಿ ಮತ್ತೆ ಆ ಲಗ್ನ ಅಂತಕ್ಕಂಥದ್ದು ಮನಸ್ಸು ದೇಹ, ನಮ್ಮ ಮನಸ್ಸು ದೇಹ ಅಂತ ಕರಿತೀವಿ. ಸೊ ಮನಸ್ಸಲ್ಲಿ ಒಂದಿರುತ್ತೆ, ನೀವು ನೋಡಕ್ಕೆ ಸಾತ್ವಿಕದವ್ರ ತರ ಕಾಣಿಸ್ತಾ ಇದ್ದೀರ ಅಂದ್ರೆ ತುಂಬಾ ಸೈಲೆಂಟ್ ಅಪ್ಪ, ವೆರಿ ಗುಡ್ ಕ್ಯಾರೆಕ್ಟರ್. ಬಟ್ ಮನಸ್ಸು ಅಂತಕ್ಕಂಥದ್ದು ಏನಾದ್ರೂ ಅದು ತಾಮಸಿಕ ಅಥವಾ ರಾಜಸಿಕ ಆಗಿತ್ತು ಅಂದ್ರೆ ನೀವು ಅಗ್ರೆಸಿವ್ ಆಗಿರ್ತೀರ. ನೋಡಕ್ ಔಟ್ಲುಕಿಂಗ್ ನೀವು ತುಂಬಾ ಸೈಲೆಂಟ್. ಅದೇ ಯಾಕೆ ತಾಯಿನ ಇಲ್ಲಿ ಮಹಾಸತ್ವ ಅಂತ ಕರೆಯೋದು ಅಂದ್ರೆ, ಅವಳು 3 ಗುಣಗಳನ್ನ ನಾಶ ಮಾಡ್ತಕ್ಕಂಥವಳು. ಸಾತ್ವಿಕ ಅಂದ್ರೆ ಸತ್ವ ಗುಣ, ಸಾತ್ವಿಕತೆನೇ ನೋಡಿ. ಸಾತ್ವಿಕ ಇದ್ ಮಾತ್ರ ಒಳ್ಳೆಯವರು ಅಂತ ಹೇಳಿದ್ರೆ ಅದು ತಪ್ಪು. ಯಾವುದೇ ಮನುಷ್ಯನಲ್ಲೂ ಕಂಪ್ಲೀಟ್ ಸಾತ್ವಿಕ ಗುಣ ಇರಬಾರ್ದು. ಕಲಿಯುಗದಲ್ಲಿ 10-20% ಆದ್ರೂ ರಾಜಸಿಕ ತಾಮಸಿಕ ಗುಣ ಇರಬೇಕು. ಯಾಕೆ ಅಂದ್ರೆ, ಕೇಳಿದ ಪ್ರಶ್ನೆಗೆಲ್ಲ ನೀವು ನೇರವಾದ ಉತ್ತರ ಕೊಟ್ಬಿಟ್ರೆ ನೀವು ತಪ್ಪಿತಸ್ಥರಾಗ್ಬಿಡ್ತೀರ, ನೀವು ಕಲ್ಪ್ರಿಟ್ ಆಗ್ಬಿಡ್ತೀರ. ನೀವು ಕೆಲವೊಂದ್ಸಲ ಮಾತಿನ ಬದಲಾವಣೆಯನ್ನ ಮಾಡ್ಬೇಕು. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳೋಷ್ಟು ಬೇಸಿಕ್ ನಾಲೆಜ್ ನಿಮ್ಮಲ್ಲಿ ಇರ್ಬೇಕು. ಹಾಗಾಗಿ ಈ ವಿಚಾರಗಳು ತಾಯಿ ಗೊತ್ತಿರುತ್ತೆ. ಆಗ ತಾಯಿ ಏನ್ ಮಾಡ್ತಾಳೆ, ನಿಮಗೆ ಸತ್ವ ಗುಣವನ್ನ ಅವಶ್ಯಕತೆ ತಕ್ಕಂತೆ ಅವಳು ನಿಮ್ಗೆ ಪ್ರಾಪ್ತಿ ಮಾಡ್ತಾಳೆ. ಅದಕ್ಕೆ ಅವಳ ಮಹಾಶಕ್ತಿ ಸ್ವರೂಪಿಣಿ ಅಂತ ಕರೆಯೋದು. ವಿಷ್ಣು ರುದ್ರರಿಗೂ ಸಹ ಶಕ್ತಿಯನ್ನು ಪ್ರಸಾದಿಸ್ತಕ್ಕಂಥ ತಾಯಿ ಮಹಾಶಕ್ತಿ ಸ್ವರೂಪಿಣಿಯಾಗಿದ್ದಾಳೆ. ಮಹಾರತಿ ಮಾಡ್ತೀವಿ ಅಮ್ಮನವ್ರಿಗೆ, ಮಂಗಳಾರತಿ, ಮಹಾರತಿ ಅಂದ್ರೆ ಯೋಗಿಗಳು, ಜ್ಞಾನಿಗಳು, ಭಕ್ತರು ಎಲ್ರೂ ಕೂಡ ಬ್ರಹ್ಮಜ್ಞಾನ ಪಡಿಬೇಕು ಅಂತ ಅನ್ಕೊಂತಾರೆ. ಈ ಸಾಯಿ ಸಚ್ಚರಿತೆ ಓದ್ಬೇಕಾದ್ರೆ ಗೊತ್ತಿರುತ್ತೆ. ಅದ್ರಲ್ಲಿ ಬ್ರಹ್ಮಜ್ಞಾನವನ್ನ ಸಾಯಿಬಾಬರವರು ಯಾರೋ ಕೇಳ್ಕೊಂಡ್ ಬಂದಾಗ ಯಾವ ತರ ಪ್ರಸಾದಿಸ್ತಾರೆ ಅಂತ ಅಲ್ಲೊಂದು ವಿಚಾರ ಬರುತ್ತೆ. ಆ ಬ್ರಹ್ಮಜ್ಞಾನ ಪಡಿಬೇಕು ಅಂದ್ರೆ
ಸರ್ವ ಸೃಷ್ಟಿಗೆ ಕಾರಣೀಭೂತರಾದಂತ ದೇವತೆಗಳ ವರಪ್ರಸಾದ ಇರಬೇಕು, ಅಮ್ಮನವರ ಕೃಪಾ ಕಟಾಕ್ಷ ಇರಬೇಕು, ಮಹಾಕಾಮೇಶ್ವರಿಯ ಒಂದು ಕೃಪೆ ಅಂತೂ ಇರ್ಲೇಬೇಕು ನಮ್ಮಲ್ಲಿ. ಹಾಗಾಗಿ ಇಲ್ಲಿ ಆ ಬ್ರಹ್ಮಜ್ಞಾನ ಪಡಿಬೇಕು ಅಂದ್ರೆ ಪಂಚೇಂದ್ರಿಯ ಪಂಚ ಕರ್ಮಗಳೆಲ್ಲ ಶುದ್ಧಿಯಾಗಿರ್ಬೇಕು. ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಆಗ ಮಾತ್ರ ಮಹಾಭೋಗವನ್ನ ಅನುಭವಿಸಕ್ ಸಾಧ್ಯ, ಸರ್ವೈಶ್ವರ್ಯವನ್ನ ಅನುಭವಿಸಕ್ ಸಾಧ್ಯ. ನಿಮಗ್ ಭೋಗ ಇಲ್ಲ ನಿಮ್ಮ ಹತ್ರ. ನೋಡಿ, ಐಶ್ವರ್ಯ ಅಂದ್ರೆ ಹಣ ಆಸ್ತಿ ಅನ್ಕೋಬೇಡಿ, ಆರೋಗ್ಯ ನೆಮ್ಮದಿ. ಯಾರ ಮನೇಲಿ ಆರೋಗ್ಯ ನೆಮ್ಮದಿ ಇರುತ್ತೋ ಬೇರೆ ಯಾವ್ದಿಲ್ಲ ಅಂದ್ರೂ ಕೂಡ ಸರಿ ಹೋಗುತ್ತೆ. ಇವತ್ 100 ರೂಪಾಯಿ ಕಡಿಮೆ ಇದೆ ಅಂದ್ರೆ 50 ರೂಪಾಯಿಲಿ ಏನೋ ಅಕ್ಕಿ ತಂದ್ಬಿಟ್ಟು ಒಂದು ಅನ್ನ ಮಾಡ್ಕೊಂಡು ಊಟ ಮಾಡ್ಬಿಡ್ಬೋದು. 1,00,000 ರೂಪಾಯಿದು ಆರೋಗ್ಯನೇ ಇಲ್ಲ, ಡಾಕ್ಟರ್ ನಿಮ್ಗೆ ಪಥ್ಯ ಹೇಳ್ಬಿಟ್ಟಿದ್ದಾರೆ, ಸುಮ್ಮನೆ ಗಂಜಿ ಕುಡಿಬೇಕು, ಏನ್ ಬಂತು ಪ್ರಯೋಜನ? ಇದನ್ನೇ ತಾಯಿ ಹೇಳ್ತಾಳೆ ಮಹಾಭೋಗ ಸರ್ವೈಶ್ವರ್ಯ ಅಂತ, ಮಹೇಶ್ವರ್ಯ ಅಂತ. ಐಶ್ವರ್ಯ ಅಂತಕ್ಕಂಥದ್ದು ನಿಮ್ಗೆ ಯಾವಾಗ ಏನು ಅನ್ನೋದನ್ನ ನೀವ್ ಯೋಚನೆ ಮಾಡಿ. ಹಣ ಇಲ್ದಿರ ದೇವಿನ ಬಿಡ್ತೀವಿ, ಏನಾದ್ರೂ ಒಂದ್ ಮಾಡಿ ನಂಗೊಂದು ಐಶ್ವರ್ಯ ಪ್ರಾಪ್ತಿ ಮಾಡಮ್ಮ ಅಂತ. ಹಣ ಇಲ್ದಿರುವಾಗ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಹಣ ಬಂದ್ಮೇಲೆ ಆರೋಗ್ಯ ಕೆಟ್ಟೋಗುತ್ತೆ. ಅಂದ್ರೆ ಬೈ 1 get 1 ಫ್ರೀ ಅಲ್ಲ ಅದು, ಆತರ ಆಫರ್ ಇಲ್ಲ ಇಲ್ಲಿ. ನಿಮ್ಮ ಕರ್ಮಾನುಸಾರ ನಿಮ್ಗೊಂದು ಬೇಕು ಅಂದ್ರೆ ಒಂದನ್ನ ಕೊರತೆ ಆಗೇ ಆಗತ್ತೆ, ಒಂದು ಡಿಫೆಕ್ಟ್ ಆಗೇ ಆಗತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೊಳೋ ಮೆಂಟಾಲಿಟಿ ನಮ್ಮಲ್ಲಿ ಇರಬೇಕು. ಪ್ರತಿಯೊಂದು ಸಮವಾಗಿರ್ಬೇಕು, ಬ್ಯಾಲೆನ್ಸ್ ಲೈಫ್ ಬೇಕು. ಅಂದ್ರೆ ವಿ ಆರ್ ನಾಟ್ ಗಾಡ್, ನಾವು ದೇವರಲ್ಲ. ಅದಕ್ಕೆ ಯಾರ ಕಷ್ಟ ಇಲ್ಲ ಹೇಳಿ? ಸಾವಿಲ್ಲದ ಮನೆಯಿಂದ ಸಾಸಿವೆ ತಂದು ನೀಗಿಸಬಹುದೇ? ಎಲ್ರ ಮನೇಲೂ ಸಾವು ಅನ್ನೋದಿರುತ್ತೆ, ಎಲ್ರ ಮನೇಲೂ ಕಷ್ಟ ಅನ್ನೋದಿರುತ್ತೆ, ಎಲ್ರ ಮನೇಲೂ ದುಃಖ ಅನ್ನೋದಿರುತ್ತೆ. ಆದ್ರೆ ಅದು ಬ್ಯಾಲೆನ್ಸ್ಡ್ ಆಗಿರ್ಬೇಕು. 5% ದುಃಖ ಇದ್ರೆ 10% ಸಂತೋಷ ಇದ್ರೆ ಮರಿಬಹುದು ದುಃಖನ. 10% ಫಿನಾನ್ಷಿಯಲಿ ಪ್ರಾಬ್ಲಮ್ ಇದ್ದು ಹಣದ ಕೊರತೆ ಇದ್ರೆ, ಸಾಲ ಇದ್ರೆ, ಇನ್ನೆಲ್ಲೋ 5% ಆದಾಯ ಬರೋ ತರ ಇದ್ರೆ ಅದು ಬ್ಯಾಲೆನ್ಸ್ ಲೈಫ್. 10% ಸಾಲಕ್ಕೆ 50% ಸಾಲ ಮಾಡ್ಬೇಕು ಅಂದ್ರೆ ಅದು ಇಂಬ್ಯಾಲೆನ್ಸ್ಡ್. ಅವಾಗ ಅದನ್ನ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ಬೇಕು ನಾವು. ಸಣ್ಣ ಪುಟ್ಟದಕ್ಕೂ ಕೂಡ ಜೀವನವನ್ನ ಹಾಳ್ ಮಾಡ್ಕೊಳೋ ಲೆವೆಲ್ಗೆ ಯೋಚನೆ ಮಾಡ್ಬೇಡಿ. ಚಿಂತೆ ಚಿತೆಯನ್ನು ಸುಟ್ಟುತ್ತೆ. ಅರ್ಥ ಮಾಡಿ, ನೀವೆಷ್ಟು ಯೋಚನೆ ಮಾಡ್ತೀರೋ ಅದು ನಿಮ್ಮನ್ನ ಸುಟ್ಟಾಕ್ಬಿಡುತ್ತೆ ಒಳಗಡೆ. ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಅಳೋದನ್ನ ಕಡಿಮೆ ಮಾಡಿ. ಅತ್ತಾಗ ಅಲ್ಲಿ ನಿಮ್ಗೆ ಖಂಡಿತ ದೇವಿ ಇರಕ್ ಇಷ್ಟಪಡಲ್ಲ. ಅವಳು ನಗುಮುಖದವಳು, ಮಂದಹಾಸ ಪ್ರಿಯೆ. ಅವಳು ಯಾವುದೇ ಸಂದರ್ಭ ಬಂದು ಅತ್ತಿಲ್ಲ, ಅವಳು ಕಣ್ಣಲ್ಲಿ ನೀರ್ ಹಾಕ್ಲಿಲ್ಲ ತಾಯಿ. ಅವಳು ಏನೇ ಬಂದ್ರು ಕೂಡ ಜಯಶಾಲಿ ಆದಂತವಳು. ಪ್ರತಿ ಹೆಣ್ಣು ಕೂಡ ತನ್ನಂತೆ ಇರ್ಬೇಕು ಅಂತ ಅನ್ಕೊಂಡವಳು ಮಹಾಮಾಯಿ, ಜಗನ್ಮಾತೆ. ಆದ್ರೆ ನೀವೇನಾದ್ರೂ ಕಣ್ಣಲ್ಲಿ ನೀರ್ ಹಾಕ್ಬಿಟ್ರೆ ತಾಯಿಗೆ ನೋವಾಗ್ಬಿಡುತ್ತೆ. ಮನೆ, ಕಾರು, ಒಡವೆ, ವಸ್ತ್ರ, ಹಣ, ಪದವಿ ಎಲ್ಲ ಐಶ್ವರ್ಯವನ್ನ ಭಾವಿಸುತ್ತಾ ನಮ್ಗಿಂತ ಕೆಳಗಡೆ ಇರೋನ್ ಹೀನವಾಗಿ ನೋಡುತ್ತಾ ದೊಡ್ಡಸ್ತಿಗೆ ನಾವೇನಾದ್ರೂ ತೋರ್ಸುದ್ರೆ ತಾಯಿ ನೋಡ್ತಾ ನಗ್ತಾಳಂತೆ. ಅದೇ ನೀವೇನಾದ್ರೂ ಐಶ್ವರ್ಯವನ್ನ ಹಂಚ್ತೀರಾ, ಮಹಾ ಸಮುದ್ರನ ನಿಮ್ ಮನೆಗೆ ಹರಿಸ್ತಾಳೆ. ನೀವು ಪ್ರೀತಿಯಿಂದ ಕೊಡಿ ಇನ್ನೊಬ್ರಿಗೆ, ನಿಸ್ವಾರ್ಥವಾಗಿ ಇನ್ನೊಬ್ರು ಕೊಡಿ. ಯಾವುದೋ ಗೊತ್ತಿಲ್ದಿರೋ ಮೂಲದಿಂದ ನಿಮ್ಗೆ ಸಮುದ್ರವಾಗಿ ನಿಮ್ ಮನೆಗ್ ಬರ್ತಾಳೆ ತಾಯಿ. ಅದ್ರ ಅರ್ಥ ಹಾಕಿ ಖುಷಿಯಾಗಿದ್ದಾಳೆ. ನಿನ್ಗೇನೋ ಒಂದ್ ಸ್ವಲ್ಪ ಬಂತಲ್ಲ, ಅದ್ರಿಂದ ಕೊಡೋ ಮನ್ಸ್ ಮಾಡ್ದಲ್ಲ ಇನ್ನೊಬ್ರಿಗೆ. ಒಬ್ಬ ಒಳ್ಳೆ ವ್ಯಕ್ತಿ ಕೊಡಕ್ ಮನ್ಸ್ ಮಾಡ್ದಲ್ಲ, ದಾನ ಗುಣ ಇತ್ತಲ್ಲ ನಿನ್ನಲ್ಲಿ, ಕೊಡ್ಬೇಕು ಅನ್ನೋ ಒಂದು ಛಲ ಇತ್ತಲ್ಲ, ಹಾಗಾಗಿ ನಾನು ನಿನಗೆ ಕೊಡ್ತಾ ಇದೀನಿ, ತಗೋ. ನೀವೆಲ್ಲ ಇಟ್ಕೊಂಡ್ರೆ ಅದೆಲ್ಲ ಸಮುದ್ರದಲ್ಲಿ ಮುಳುಗೋಗ್ಬಿಡುತ್ತೆ. ಸಮುದ್ರದಿಂದ ಒಂದು ಹನಿ ತೆಗೆದ್ಬಿಟ್ರೆ ಕಡಿಮೆ ಆಗತ್ತಾ? ಆಗಲ್ಲ. ಅದೇ ತರ ಇದು ಕೂಡ. ಯಾಕೆ ವಿಚಾರ ಬಂತು ಅಂದ್ರೆ, ತಾಯಿ ಮಹಾಭೋಗ, ಮಹೇಶ್ವರ್ಯ, ಮಹಾವೀರ್ಯ, ಮಹಾಬಲ ಅಂತಕ್ಕಂಥ ನಾಮ ಬರ್ತಾ ಇದೆ. ಆ ನಾಮದ ಮೂಲಕ ನಾವು ತಿಳ್ಕೊಬೇಕಾಗತ್ತೆ, ಸಾಕಷ್ಟು ವಿಚಾರವನ್ನ ತಿಳ್ಕೊಬೇಕಾಗತ್ತೆ. ಆಕೆಯನ್ನ ಮೀರಿದ ಶಕ್ತಿ ನಮಗೂ ನಿಮ್ಗೂ ಯಾರಿಗೂ ಇಲ್ಲ. ಅದಕ್ಕೆ ವಶಿನ್ಯಾದಿ ವಾಗ್ದೇವತೆಗಳು ಮಹಾವೀರ್ಯ ಅಂತ ಕರೆದಿರೋ ತಾಯಿನ. ಅವಳ ಮುಂದೆ ನಿಂತ್ಕೊಂಡು ಯಾರಾದ್ರೂ ಜಯಿಸ್ತೀರಾ? ಶಾರೀರಿಕವಾಗಿ ಮಾನಸಿಕವಾಗಿ ನಾವು ಜಯಿಸ್ಬೋದೇ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ತಾಯಿನ ಕಟ್ಟಾಕಕ್ಕಾಗಲ್ಲ. ಬುದ್ಧಿ ಕೊಟ್ಟಿರೋಳು, ನಮ್ಗ್ ಸಿದ್ಧಿ ಕೊಡ್ತಾ ಇರೋಳು, ಅವಳನ್ನ ಬಿಟ್ಟು ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಗೆ, ಅಲ್ವಾ? ದೇವಿ ವಿಶ್ವದಲ್ಲಿ, ಪ್ರಪಂಚದಲ್ಲಿ ಲಲಿತಾಂಬೆ ಮಹಾರೂಪ ಅಂತ ಹೇಳ್ತಾ ಇದ್ದೀವಿ. ಪುರುಷ ಅಂತ ಹೇಳ್ತಾ ನಿಮ್ಗೆ ಪುರುಷ, ವ್ಯಕ್ತ, ಕಾಲ ಅಂತ 4 ರೂಪ ಇದೆ ನೋಡಿ. ಪ್ರಧಾನ, ಪುರುಷ, ವ್ಯಕ್ತ, ಕಾಲ ಅಂತ 4 ರೂಪ ಇದೆ. 4 ರೂಪ ದೇವಿದು. ಪ್ರಧಾನ ರೂಪ ಅಂದ್ರೆ ಅವಳು ಸರ್ವವ್ಯಾಪಿ, ಎಲ್ಲ ಕಡೆ ಇದ್ದಾಳೆ. ಅವಳು ದೇವ್ರು, ಸರ್ವ ಪ್ರಾಣಿಗಳ ಜೀವಾತ್ಮ. ಅವಳು ಪ್ರಕೃತಿ ಕೂಡ. ಪ್ರಕೃತಿ ಅಂದ್ರೆ ಹೆಣ್ಣು.
ದೇವ ಮನುಷ್ಯರಿಂದಾದಿ ತ್ರಿಮೂರ್ತಿಗಳು ಪೂಜಿಸುವ ರೂಪ ಪುರುಷ ರೂಪ. ಪುರು ಅಂದ್ರೆ ತುಂಬಾ ಅಂತ ಅರ್ಥ, ಶ ಅಂದ್ರೆ ಕೊಡುವವಳು. ತುಂಬಾ ಕೊಡುವವಳನ್ನ ಪುರುಷ ಅಂತ ಕರಿತೀವಿ. ಸರ್ ಪುರುಷ ಅಂದ್ರೆ ಮೇಲಲ್ವಾ, ಅಂದ್ರೆ ಹುಡುಗರಲ್ವಾ ಅಂತ ಕೇಳ್ಬೇಡಿ. ಆ ಪುರುಷ ಬೇರೆ, ಈ ಪುರುಷ ಬೇರೆ. ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿ ಹೇಳ್ಬೇಕಾದ್ರೆ ಪುರುಷ ಪ್ರಕೃತಿ ಅಂತ ಹೇಳ್ತಾ ಇರ್ತೀವಿ, ಪ್ರಕೃತಿ ಪುರುಷ ಅಂತ ಹೇಳ್ತಾ ಇರ್ತೀವಿ. ಹೆಣ್ಣು ಗಂಡು ಅನ್ನೋ ಅರ್ಥದಲ್ಲಿ ಕಲ್ಪಿಸಿ ಹೇಳ್ತಾ ಇರ್ತೀವಿ. ಇಲ್ಲಿ ಪುರುಷ ಅಂದ್ರೆ ತುಂಬಾ ಕೊಡುವವಳು. ಪುರ ಅಂದ್ರೆ ಪ್ರಾಣಿಗಳ ಶರೀರ, ಅವುಗಳಲ್ಲಿ ಶೇತೆ ಅಂದ್ರೆ ವಾಸಿಸುತ್ತಾಳೆ. ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣುವ ಜಗತ್ತು. ಈ ಕಣ್ಣು ಕಾಣ್ತಾ ಇರೋ ಭೂಲೋಕದಲ್ಲಿ ಜಗತ್ತಲ್ಲಿ ತಾಯಿ ಕಾಲಸ್ವರೂಪಿಣಿಯಾಗಿ ಸೃಷ್ಟಿ ಮಾಡ್ತಾ ಇದ್ದಾಳೆ, ಸ್ಥಿತಿ ಮಾಡ್ತಾ ಇದ್ದಾಳೆ, ನಾಶ ಕೂಡ ಮಾಡ್ತಾ ಇದ್ದಾಳೆ. ಯಾವ ರೀತಿ? ತ್ರಿಮೂರ್ತಿಗಳ ಮೂಲಕ. ತ್ರಿಮೂರ್ತಿಗಳಲ್ಲೂ ಕೂಡ ಅವಳಿದೆ, ಅವಳ ಒಂದು ಸ್ಥಾನ ಇದೆ. ಅವಳ ಉಪಾಸಕರ ಸಮಸ್ತ ಪಾಪಗಳನ್ನ ಮನ್ನಿಸ್ತಾಳೆ. ನೀವೇನಾದ್ರೂ ಆಕೆಯನ್ನ ನಿಷ್ಠವಾಗಿ ಬೇಡ್ತಾ ಇದ್ದೀರಾ, ಅನುಷ್ಠಾನ ಮಾಡ್ತಾ ಇದ್ದೀರಾ, ಸಂಕಲ್ಪ ಮಾಡ್ತಾ ಇದ್ದೀರಾ, ಆಗತ್ತೆ. ಒಮ್ಮೆ ಮಹಿಷಾಸುರ, ಶುಂಭ, ನಿಶುಂಭ, ಚಂಡ, ಮುಂಡ, ರಕ್ತ ಬೀಜ ಎಲ್ಲ ರಾಕ್ಷಸರು ಯಾರಿಂದಲೂ ಕೂಡ ಅಂದ್ರೆ ಪುರುಷ ಖಗ ಮೃಗಾದಿಗಳಿಂದ ಮರಣ ಇಲ್ಲ ಅಂತ ಬ್ರಹ್ಮನಿಂದ ವರ ಪಡಿತಾರೆ. ಆದ್ರೆ ಸ್ತ್ರೀಯಿಂದ ಮರಣವಿಲ್ಲ ಅಂತ ಬೇಡಲಿಲ್ಲ. ಮೂರು ಲೋಕಗಳನ್ನು ಪೀಡಿಸಿದಾಗ ಇಂದ್ರಾದಿ ದೇವತೆಗಳ ಎಲ್ಲ ಶಕ್ತಿಗಳನ್ನ ತಗೊಂಡು ದೇವಿ ಏನ್ ಮಾಡಿದ್ಲು? ಲಲಿತಾಂಬೆ ನವರಾತ್ರಿಗಳಲ್ಲಿ 9 ರಾತ್ರಿಗಳಲ್ಲಿ ನವರೂಪಗಳನ್ನ ತಾಳಿ, 9 ರೂಪಗಳನ್ನ ತಾಳಿ ಸಮಸ್ತ ರಾಕ್ಷಸರನ್ನ ಸಂಹರಿಸಿದ್ಲು. ಹೀಗಾಗಿ ಅವಳು ಮಹಾಶಕ್ತಿ ಅಂತ ಅನಿಸ್ಕೊಂಡು ಮಹಾಸ್ವರೂಪಿಯಾದ್ಲು. ರತಿ ಅಂದ್ರೆ ಪ್ರೀತಿ, ಪ್ರೇಮ. ಉದಾಹರಣೆಗೆ ಯುವಕ ಯುವತಿಯರ ಆಕರ್ಷಣೆ, ಅಟ್ರಾಕ್ಷನ್ ಆಫ್ ಲವ್ ಅಂತ ಕರಿತೀರಲ್ಲ. ಮಕ್ಳಿಗೆ ತಂದೆ ಮೇಲಿರುತ್ತೆ, ತಾಯಿ ಮೇಲಿರುತ್ತೆ, ಅದು ಪ್ರೀತಿ. ತಾಯಿ ತಂದೆ ಮಕ್ಳ ಮೇಲಿರುತ್ತೆ ಪ್ರೀತಿ. ಸ್ನೇಹಿತರಲ್ಲಿ ಮೈತ್ರಿ, ಹಿರಿಯರಿಗೆ ಕಿರಿಯರಲ್ಲಿ, ಈ ತರ ಎಲ್ಲ ಇದೆಯಲ್ಲ, ಇದೆಲ್ಲ ಇದು ಆಕರ್ಷಣೆ, ಒಂದು ಪ್ರೀತಿ. ಇದು ಸಾಕ್ಷಾತ್ಕರಿಸೋದು ಅಂತ ಕರಿತೀವಿ. ದೇವಿ ಭೌತಿಕ ಪ್ರೇಮ ಸ್ವರೂಪಳು. ಅವಳನ್ನು ಕೂಡ ನಾವು ಲವ್ ಮಾಡಬಹುದು. ಅವಳು ಕೂಡ ನಮ್ಗೆ ಅಪೋಸಿಟ್ ಆಗಿ ಲವ್ ಮಾಡ್ತಾಳೆ. ಪ್ರೀತಿ, ಲವ್ ಅಂದ್ರೆ ಬೇರೆ ಅರ್ಥ ಮಾಡ್ಕೋಬೇಡಿ. ಅಮ್ಮನವ್ರನ್ನ ಪ್ರೀತಿ ಮಾಡ್ರಿ, ಆಕೆನೂ ಕೂಡ ನಿಮ್ಗೆ ಖಂಡಿತವಾಗ್ಲೂ ಪ್ರೀತಿ ಮಾಡ್ತಾಳೆ. ಯುವಕ ಯುವತಿಯರಲ್ಲಿ ಆಕರ್ಷಣೆ ಆಗುತ್ತೆ, ಮೊದಲು ಮೋಹ ಉಂಟಾಗುತ್ತೆ. ವಿವಾಹ ಆದ್ಮೇಲೆ ಮೋಹ ಪವಿತ್ರವಾದ ಪ್ರೇಮ ರೂಪ ತಾಳುತ್ತೆ. ಆಗ ಪರಸ್ಪರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸಹಭಾಗಿತ್ವ, ತ್ಯಾಗ ಮನೋಭಾವ ಇದ್ರೆ ಅದು ನಿಜವಾಗ್ಲೂ ಕೂಡ ಪ್ರೀತಿ. ಅದನ್ನೇ ನಾವು ಮಹಾರಥಿ ಸ್ವರೂಪ ಅಂತ ಕರಿತೀವಿ. ಅದೇ ಒಬ್ಬ ಭಕ್ತನಿಗೆ ಭಗವಂತನ ಮೇಲೆ ಇರ್ಬೇಕಾದಂತ ತ್ಯಾಗ, ಶ್ರದ್ಧೆ, ನಿಷ್ಠೆಯಿಂದ ಇಟ್ಕೊಂಡ್ರೆ ನೀವು ಕೂಡ ದೇವರ ಭಕ್ತ, ಪ್ರೀತಿಯ ಭಕ್ತ ಆಗ್ತೀರಾ. ಮಹಾನ್ ಯೋಗೀಶ್ವರರಾದಂತ ಸನಕ, ಸನಂದನ, ಸನಾತನ, ಸನತ್ಸುಕ ಇವರೆಲ್ಲ ಸಿದ್ಧರು ಅಂತ ಕರಿತೀವಿ. ನೋಡಿ, ಋಷಿ ಮುನಿಗಳು ಬೇರೆ, ಸಿದ್ಧರು ಬೇರೆ. ಸಿದ್ಧರು ಸಾಧನೆಗೋಸ್ಕರ ಮಾಡೋರ್ನ ಸಿದ್ಧರು ಅಂತ ಕರಿತೀವಿ. ಸಿದ್ಧೌಷಧ ಹೇಗ್ ಕ್ರಿಯೇಟ್ ಆಯ್ತು ಅಂದ್ರೆ ಅದನ್ನ ಕಂಟಿನ್ಯೂಟಿ ಆಫ್ ರಿಸರ್ಚ್ ಆದ್ಮೇಲೆ ಅವ್ರು ಅದನ್ನ ಸಿದ್ಧೌಷಧ ಅಂತ ರೆಡಿ ಮಾಡ್ತಾರೆ. ಓಕೆ, ಅದೇ ತರ ಸಿದ್ಧರು ಅಂತ ಯಾರಂತ ಕರಿತೀವಿ ಅಂದ್ರೆ, ಎಕ್ಸಾಂಪಲ್ ಈಗ ನಾನು ಶ್ರೀಚಕ್ರ ಆರಾಧನೆ ಮಾಡ್ಲೇಬೇಕು, ದೇವ್ರು ನೊಲ್ಸ್ಕೊಳ್ಳೇಬೇಕು, ನಾನು ಹೇಳ್ದಂಗೆ ಆಗ್ಬೇಕು ಅಂತ ನಾನು ಏನಾದ್ರು ಮಾಡ್ತಾರೆ, ನಾನು ಸಿದ್ಧ ಆಗ್ತೀನಿ. ಋಷಿ ಬೇರೆ, ಸಿದ್ಧರು ಬೇರೆ. ಇವರೆಲ್ಲ ಸಿದ್ಧರು. ಸನಕ, ಸನಂದನ, ಸನಾತನ, ಸನಸುಖ ದೇವರನ್ನ ಒಲ್ಸ್ಕೊಂಡಂತ ಸಿದ್ಧರು. ಶಿವ, ವಿಷ್ಣು, ಬ್ರಹ್ಮಾದಿ ತ್ರಿಮೂರ್ತಿಗಳು ಇವು ಮಹಾಯೋಗೀಶ್ವರರು. ಭಗವಾನ್ ಕೃಷ್ಣ ಕೂಡ ಯೋಗೀಶ್ವರ, ನೆನ್ಪಿರ್ಲಿ ನಿಮ್ಗೆ. ಅವನು ಯೋಗೀಶ್ವರ. ಅವನು ಅದಕ್ಕಂತಾನೆ ಜಗತ್ತಿಗೆ ಬಂದ, ಪಾಠ ಮಾಡಕ್ ಬಂದವನು ಅವನು. ಪ್ರಪಂಚದಲ್ಲಿ ತಾಯಿನ ಯಾರ್ ನಂಬ್ತಿರೋ ಅವ್ರಿಗೆ ಯಾವ್ದೇ ಕಷ್ಟ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಪದೇ ಪದೇ. ಯಾಕೆ? ರೋಗ ಸಹಿತ, ಭೋಗೆ ರೋಗ ಭಯಂ ಅಂತ ಒಂದಿದೆ. ಯಾರು ತಮ್ಮ ದೇಹವನ್ನ ಯೋಗ ತನಯನನ್ನಾಗಿ ಮಾಡ್ಕೊಂತಿರೋ ಅವಳು ತಾಯಿ ಎಲ್ಲ ಕೊಡ್ತಾಳೆ. ಅಣಿಮಾದಿ ಸಿದ್ಧಿಗಳನ್ನ ಕೊಡ್ತಾರೆ. ಅಷ್ಟ ಸಿದ್ಧಿಗಳು ಅಂತ ಕರಿತೀವಿ. ಯಾವ್ದು ಅಷ್ಟ ಸಿದ್ಧಿ ಎಲ್ರಿಗೂ ಗೊತ್ತಿದೆ, ಕೇಳಿಸ್ಕೊಳ್ಳಿ, ಇನ್ನೊಂದ್ಸಲ ಹೇಳ್ತೀನಿ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ. ಇದನ್ನ ಸಿದ್ಧ ಪುರುಷರು ಅಂತ ಕರಿತೀವಿ. ಯಾಕೆ ಅಂದ್ರೆ ಅವರೆಲ್ಲ ಇದನ್ನ ಹೊಲ್ಸ್ಕೊಂಡಿದ್ರೆ ಮಾತ್ರ ದೇವ್ರನ್ನ ತಲುಪಕ್ ಸಾಧ್ಯ. ಎಕ್ಸಾಂಪಲ್ ಕೊಡಿ ಅಂದ್ರೆ, ಬ್ಯೂಟಿಫುಲ್ ಎಕ್ಸಾಂಪಲ್, ಆಂಜನೇಯಂಗೆ ಇದೆಲ್ಲ ಇತ್ತು. ಅಷ್ಟ ಸಿದ್ಧಿಗೆ ಹನುಮಾನ್ ಚಾಲೀಸ ನೆನಪಿಸ್ಕೊಳ್ಳಿ.
ಇದೆಲ್ಲ ಇತ್ತು, ಅದಕ್ಕೆ ಶ್ರೀರಾಮನು ಬೇಗ ಹತ್ರ ಆಗೋದ ಆಂಜನೇಯ. ಇದೆಲ್ಲ ಇದ್ದಿದ್ಕೆ ಅವನು ಅಷ್ಟು ಬಲವಂತನಾಗಿದ್ದು, ಕ್ಷಣಾರ್ಧದಲ್ಲಿ ಏನ್ ಬೇಕಾದ್ರೂ ಮಾಡುವಂತ ಚಾಕಚಕ್ಯತೆಯನ್ನು ಹೊಂದಿರ್ತಕ್ಕಂಥವನು. ಈ ಅಷ್ಟ ಸಿದ್ಧಿ ಎಲ್ಲ ಕೊಟ್ಟಿದ್ದು ದೇವಿ ಅಂದ್ಮೇಲೆ ದೇವಿಲೂ ಕೂಡ ಈ ಎಲ್ಲ ವಿದ್ಯೆ ಇರ್ಬೇಕಲ್ವಾ. ಹಾಗಾಗಿ ಅವಳಿಗೆ ಸಿದ್ಧಿದಾ ಅಂತ ಹೆಸರು ಕೂಡ ಇದೆ. ದೇವಿಯನ್ನ ಸಿದ್ಧಿದಾ ಅಂತ ಇದಕ್ಕೋಸ್ಕರ ಕರೆಯೋದು ನಾವು. ಅಂದ್ರೆ ಬ್ರಹ್ಮ ವಿಷ್ಣು ಶಿವ ನಾರದಾದಿ ದೇವರ್ಷಿಗಳು ಸಮಸ್ತ ಯೋಗೀಶ್ವರರ ಯೋಗೀಶ್ವರೇ ಅವಳು ಅಂತ ಕರಿತೀವಿ ನಾವು. ನೋಡಿ, ಮಹಾಯಂತ್ರ ಇದು ಒಂದೊಂದಕ್ಕೆ ಒಂದೊಂದಿದೆ. ಮಹಾತಂತ್ರ ಅಂದ್ರೆ ದೇವಿ ಕುಲಾರ್ಣವ ಜ್ಞಾನಾರ್ಣವ ಅಂತ ತಂತ್ರ ಸ್ವರೂಪಿಣಿ. ತಂತ್ರ ಮಾಡೋರು ಇಂಥದ್ದೇ ದೇವ್ರನ್ನ ಆರಾಧನೆ ಮಾಡ್ಬೇಕು ಅಂತ ಇರುತ್ತೆ, ಅದೇ ದೇವ್ರನ್ನ ಆರಾಧನೆ ಮಾಡ್ಬೇಕು. ಮಂತ್ರ ಭಾಗ ಅಂದ್ರೆ ಮಹಾಮಂತ್ರ ಅಂತ ಯಾಕೆ ಕರಿತೀವಿ ಅಂದ್ರೆ ಬಾಲ, ಬಗಳ, ಪಂಚದಶಿ, ಷೋಡಶಾಕ್ಷರಿ, ತ್ರಿಕ್ಷರಿ ಅನ್ನೋ 28 ಅಕ್ಷರ ಇರ್ತಕ್ಕಂಥ ಒಂದು ಷೋಡಶಿ, ಅದೊಂದು ಮಂತ್ರ. ಆ ಪ್ರಾಣ ಸ್ವರೂಪಣೆ ಇವಳೆ, ಅದಕ್ಕೆ ಅವಳ ಮಹಾಮಂತ್ರ ಅಂತ ಕರಿತೀವಿ. ಮಹಾಯಂತ್ರ ಅಂದ್ರೆ ಪದ್ಮಚಕ್ರ, ಪೂಜಾ ಚಕ್ರ, ಅಮೃತ ಘಟ, ಮೇರುಲಿಂಗಾದಿ ಯಂತ್ರ ಇವೆಲ್ಲ ಬೇಕೇ ಬೇಕು. ಇದೆಲ್ಲ ಶ್ರೀವಿದ್ಯೆಯ ಒಂದು ಭಾಗ. ಹಾಗಾಗಿ ಅವಳನ್ನ ಮಹಾಯಂತ್ರ ಅಂತ ಕರಿತೀವಿ. ಮಹಾಯಾಗಾಕ್ರಮ ಆರಾಧ್ಯ ಅಂದ್ರೆ ಯಾಗಕ್ಕೆ ಹೆಸರುವಾಸಿಯಾದಂಥವಳು. ಬ್ರಾಹ್ಮಿ ಮುಂತಾದ ಅಂಶಗಳೊಂದಿಗೆ 64 ಯೋಗಿನಿ ಪೂಜೆಗಳೊಂದಿಗೆ ಕಠೋರ ನಿಯಮಗಳಿಂದ ಮಾಡ್ತಕ್ಕಂಥ ಯಾಗವನ್ನ ಮಹಾಯಾಗ. ಸುಮ್ನೆ ನೋಡಿ, ಹೋಮದಲ್ಲಿ ಸಾವಿರಾರು ಹೋಮ ಇದೆ. ಕೆಲವೊಂದು ಹೋಮ ನಾವು ಕೇಳೇ ಇಲ್ಲ, ಅದನ್ನ ನಾವು ಮಾಡ್ಸಕ್ಕೂ ಆಗಲ್ಲ, ಮಾಡಕ್ ಬರದೇ ಇಲ್ಲ. ಯಾವ ಪುರೋಹಿತರಿಗೂ ಬರಲ್ಲ, ಯಾಕಂದ್ರೆ ಅದನ್ನ ಯಾವ ಯೂನಿವರ್ಸಿಟಿಲೂ ಹೇಳ್ಕೊಡಲ್ಲ. ಯಾವುದೇ ಗುರುಕುಲದಲ್ಲಿ ಕಲ್ತ್ರು ಕೂಡ ಅಂತಂತ ಮಹಾವಿದ್ಯೆಗಳನ್ನ ಯಾರು ಕಲ್ಸಕ್ಕಾಗಲ್ಲ. ಅದೆಲ್ಲ ಕಲಿಸ್ಲಿಕ್ಕೂ ಆಗಲ್ಲ, ಕಲೀಲಿಕ್ಕೂ ಆಗಲ್ಲ ಅಂತ ವಿದ್ಯೆ. ಯಾಕಂದ್ರೆ ಕೋಟಿಲಿ ಒಬ್ರು ಕಲ್ತಿರ್ತಾರೆ, ಕಲಿಯಲ್ಲ ಅಂತ ಹೇಳಲ್ಲ. 64 ಯೋಗಿನಿ ಅಂದ್ರೆ 64 ದೇವಿಗಳೇ ಆಹ್ವಾನ ಮಾಡಿಕೊಂಡು ಮಾಡೋ ಹೋಮ ಅದು ಮಹಾಯಾಗ. ಅಂತಹ ಯಾಗ ಮಾಡಿ ಶ್ರೀಮಾತೆಯನ್ನ ಪೂಜೆ ಮಾಡ್ತಾರೆ ಅಂದ್ರೆ ಇನ್ನೆಷ್ಟು ಶಕ್ತಿವಂತ ಇರ್ಬೇಕು ಆಕೆ. ಅವಳ ಹೆಸರಲ್ಲಿ ಭೈರವ ಪೂಜೆ ಮಾಡ್ತಾರೆ. ಮಹಾಭೈರವ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಪ್ರಳಯ ಕಾಲದಲ್ಲಿ ಪ್ರಳಯ ಆಗ್ಬೇಕಾದ್ರೆ ಜಗತ್ತು ಮಹಾಭೈರವ ದೇವಿನ ಮಂತ್ರ ಸ್ವರೂಪಿಣಿನ ಮಂತ್ರಶಕ್ತಿಮಯಾದಂತ ಶ್ರೀದೇವಿಯನ್ನ ಜಪಮಾಲೆಯನ್ನ ಕೈಯಲ್ಲಿ ಹಿಡಿದು ಈಶ್ವರ ಧ್ಯಾನ ಮಾಡ್ತಾ ಇರ್ತಾರೆ ಪ್ರಳಯ ಕಾಲದಲ್ಲಿ, ಲಯ ಕಾರ್ಯ ಮಾಡ್ಬೇಕಾದ್ರೆ. ಹಾಗಾಗಿ ಕಾಲಭೈರವನೇ ದೇವಿಗೆ ಶರಣು ಹೋದೋದ್ರಿಂದ ಆಕೆಯನ್ನ ಮಹಾಭೈರವ ಪೂಜಿತ, ಭೈರವನೇ ನೀನು ಪೂಜೆ ಮಾಡ್ತಾನೆ ಅಂತ ಅರ್ಥ. ತಾಂಡವ ಸಾಕ್ಷಿಣಿ ಅಂತ ಅರ್ಥ. ಕಲ್ಪೋಪ ಸಂಹಾರಣ ತಾಂಡವಸ್ಯ ದೇವಸ್ಯ ಖಂಡ ಪರಶೋ ಪರಭೈರವಸ್ಯ ಪಾಶಾಂಕುಶೈಕ್ಷುವ ಶರಾಸನ ಪುಷ್ಪಬಾಣೈ ಸಾಕ್ಷಿಣಿ ವಿಜಯತೆ ತವ ಮೂರ್ತಿ ರೇಖಾ ಅಂತ ಒಂದು ಶ್ಲೋಕ ಇದೆ. ಪಂಚದಶಿ ಸ್ತವದಲ್ಲಿ ಸ್ತುತಿಸ್ತಾರೆ. ಕಲ್ಪಾಂತದಲ್ಲಿ ಕಂಡ ಪರಶುವನ್ನ ಅಂದ್ರೆ ಮುರಿದೋದ ಕೊಡಲಿ, ಪರಶುರಾಮನ ಅವತಾರ ನೆನಪಿಸ್ಕೊಳ್ಳಿ. ಆ ಕೊಡಲಿಯನ್ನ ಕೈಯಲ್ಲಿ ಹಿಡ್ಕೊಂಡು ಪಾಶ ಅಂಕುಶ ಪುಷ್ಪಬಾಣ ಇಕ್ಷು ಧನಸ್ಸನ್ನ ಧರಿಸಿದ ದೇವಿ ಸಾಕ್ಷಿಯಾಗಿ ಎಲ್ಲ ದೇವತೆಗಳಿಗೆ ಆಶೀರ್ವಾದ ಮಾಡ್ತಾಳೆ ಅಂತ ಅರ್ಥ. ತ್ರಿಪುರಾಸುರರನ್ನ ವಧಿಸಿ ತ್ರಿಪುರ ಸುಂದರಿಯಾದ್ಲು ದೇವಿ. ನೀವೆಲ್ಲ ಅನ್ಕೊಂಡಿರ್ಬೋದು ತ್ರಿಪುರ ಸುಂದರಿ ಅಂದ್ರೆ ವೆರಿ ಬ್ಯೂಟಿಫುಲ್ ವುಮೆನ್ ಅಂತ. ದಟ್ಸ್ ರಾಂಗ್. ಆಕೆಗೆ ತ್ರಿಪುರ ಸುಂದರಿ ಅಂತ ಹೆಸರು ಯಾಕೆ ಬಂತು ಅಂದ್ರೆ, ಆ ತ್ರಿಪುರ ಸುರಾರುರು ಅಂತ ಇರ್ತಾರೆ, ಅಂದ್ರೆ 3 ರಾಕ್ಷಸರು ಇರ್ತಾರೆ. ಆ 3 ರಾಕ್ಷಸರನ್ನ ಏಕಕಾಲದಲ್ಲಿ ವಧಿಸಿರೋದ್ರಿಂದ ಆಕೆಗೆ ತ್ರಿಪುರ ಸುಂದರಿ ಅನ್ನೋ ಕೀರ್ತಿ ಬಂದಿದ್ದು. ಆ ಜಗನ್ಮಾತೆ 64 ಉಪಚಾರಗಳೊಂದಿಗೆ ಶಾರೀರಿಕವಾಗಿ ಮಾನಸಿಕವಾಗಿ ಪೂಜಿಸ್ತಾಳೆ. ಅಂದ್ರೆ ಹೊರಗಡೆ ಮನ್ಸಲ್ಲಿ ಪೂಜಿಸ್ತೀವಿ, ಹೊರಗಡೆನೂ ಪೂಜಿಸ್ತೀವಿ, ಎರಡೂ ಕಡೆ ಆಕೆಯನ್ನ ಪೂಜಿಸ್ತೀವಿ. 64 ಉಪಚಾರ ಮಾಡಕ್ ನಮ್ಗೆ ಸಾಧ್ಯ ಇಲ್ಲ. ಆಗತ್ತಾ ಉಪಚಾರ ಮಾಡಕ್? ಅಮ್ಮನವ್ರನ್ನ ಪೂಜೆ ಮಾಡಕ್ ಆಗತ್ತಾ? ದೇವಸ್ಥಾನದಲ್ಲಿ ಮಾಡ್ತಾರ ಗುರುಗಳೇ, ದೇವಸ್ಥಾನದಲ್ಲೂ ಮಾಡಲ್ಲ. 16 ಉಪಚಾರ ಮಾಡ್ತೀವಿ ದೇವಸ್ಥಾನದಲ್ಲಿ. ಆಲಯದಲ್ಲಿ ಷೋಡಶೋಪಚಾರ ಪೂಜೆ ಮಾಡ್ತೀವಿ. ಮನೇಲಿ ಎಷ್ಟು ಪೂಜೆ ಮಾಡ್ತೀವಿ ಗುರುಗಳೇ? ನಾವು ಮನೇಲಿ ಪೂಜೆ ಮಾಡೋದಾದ್ರೆ ಪಂಚಸಂಖ್ಯೋಪಚಾರಣಿಯಾಗಿ 5 ಉಪಚಾರಗಳನ್ನ ಮಾಡ್ತೀವಿ. ಅಂದ್ರೆ ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ 5 ಉಪಚಾರ ಮಾಡ್ಬೋದು ನಾವು ಭಕ್ತರು. ನಾವೆಲ್ಲ ಮನೇಲಿ ನಾರ್ಮಲ್ ಆಗಿ ಪೂಜೆ ಮಾಡೋರು. ಮಾನಸಿಕವಾಗಿ ಪೂಜೆ ಮಾಡೋರು ಅಮ್ಮನವರಿಗೆ ಕ್ಷಮಾಪಣ ಸ್ತೋತ್ರ, ಅಪರಾಧ ಕ್ಷಮಾಪಣ, ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರ ಇದೆಯಲ್ಲ, ಅದನ್ನ ಹೇಳ್ಕೊಂತಾರೆ, ಅದನ್ನ ಸಮರ್ಪಣೆ ಮಾಡ್ತಾರೆ. ಯಾಕೆ? ಅಮ್ಮ ನೀನ್ ಭಕ್ತವಶ್ಯ,
ಏನ್ ಭಕ್ತವಶ್ಯ ಆಗಿರೋದ್ರಿಂದ 64 ವಿದ್ಯೆ ಗೊತ್ತಿರೋರು 64 ವಿದ್ಯೆ ಮಾಡ್ತಾವ್ರೆ. ಹೋಮ ಗೊತ್ತಿರೋರು ದೊಡ್ಡ ಹೋಮ ಮಾಡ್ತಾವ್ರೆ. ದೇವಸ್ಥಾನದಲ್ಲಿ 16 ರೀತಿ ಪೂಜೆ ಮಾಡ್ತಾವ್ರೆ. ಇನ್ನೂ ಕೆಲವೊಬ್ರು ಮನೇಲಿ ಪಂಚಸಂಖ್ಯೋಪಚಾರಿಯಾಗಿ ಪಂಚಾದಶಿ ಪೂಜೆ ಮಾಡ್ತಾ ಇದ್ದಾರೆ. ನಂಗೆ ಇದ್ಯಾವ್ದು ಬರಲ್ಲ, ನಾನು ಲಲಿತ ಸಹಸ್ರನಾಮ ಹೇಳ್ಕೊಂತೀನಿ. ಇಲ್ಲ, ನೀನ್ ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರವನ್ನ ನಾನು ಹೇಳ್ಕೊಂತೀನಿ. ಅಷ್ಟಕ್ಕೆ ನನಗೆ ಕಾಪಾಡು ನನ್ನನ್ನ. ನ ಮಂತ್ರಂ ನೋ ಯಂತ್ರಂ ತದಪಿ ಚ ನ ಜಾನೇ ಸ್ತುತಿ ಮಹೋ. ನೆನ್ಪಾಯ್ತಾ? ನ ಚಾಹ್ವಾನಂ ಧ್ಯಾನಂ ತದಪಿ ಚ ನ ಜಾನೇ ಸ್ತುತಿ ಕಥಾ ಅನ್ನ ನೀವು ಕ್ಷಮಾಪಣ ಸ್ತೋತ್ರ ಹೇಳ್ಕೊಬಿಡ್ಬೋದು. ಎಲ್ಲಾನು ಹೇಳ್ಕೋಬೇಕು ಅಂತ ಏನಿಲ್ಲ. ಚತುಷ್ಷಷ್ಟಿ ಕಲಾಮಯಿ ಅಂತ ಹೇಳ್ತಾರೆ. ಅಂದ್ರೆ 64 ಕಲೆಗಳಿಗೆ ಆಕೆ ಪ್ರಾಣ ರೂಪಿಣಿ. ಈಗ ನಮ್ಗೆ ಹೆಂಗ್ ಗೊತ್ತಾಯ್ತು 64 ಕಲೆ ಇದೆ ಅಂತ? ಯಾರಾದ್ರೂ ಒಬ್ಬರು ಅದನ್ನ ಸೃಷ್ಟಿ ಮಾಡಿರ್ಬೇಕಲ್ವಾ? ಅದ್ ಯಾವ್ದಾದ್ರು ಒಂದು ಪ್ರಾಣಿನ ಅದನ್ನ ಕ್ರಿಯೇಟ್ ಅಥವಾ ಅದನ್ನ ಸೃಷ್ಟಿ ಮಾಡಕ್ಕೆ ಅಥವಾ ಅದ್ರ ಮೇಲೆ ನಾವು ರಿಸರ್ಚ್ ಮಾಡಕ್ಕೆ 64 ಕಲೆ ಉದ್ಭವ ಆಗಿದ್ದೆ ಆಕೆಯಿಂದ. ಅದಕ್ಕೆಲ್ಲ ಯಾರಿಗಾದ್ರೂ ಕ್ರೆಡಿಟ್ ಹೋಗ್ಬೇಕು ಅಂದ್ರೆ ಅಮ್ನೋರ್ಗ್ ಹೋಗ್ಬೇಕು. ನಿನ್ನೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರು, ಸರ್ ನಾವು ಕನ್ನಡದಲ್ಲಿ ಹೇಳ್ತೀವಿ ದೇವ ಭಾಷೆ ಸಂಸ್ಕೃತ ಅಂತ, ಅವ್ನವ್ರಿಗೆ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಈ ಶ್ಲೋಕದಲ್ಲಿ ಅರ್ಥ ಬಂತು. ಚತುಷ್ಷಷ್ಟೂಪಚಾರಾಢ್ಯ ಚತುಷ್ಷಷ್ಟಿ ಕಲಾಮಯಿ ಅಂತ ಈ ಶ್ಲೋಕದಲ್ಲಿ ಅರ್ಥ ಬಂತು. ಹಂಗಂದ್ರೆ 64 ಕಲೆಗಳಿಗೆ ಆಕೆ ಗೊತ್ತು, ಜೊತೆಗೆ 18 ಅಕ್ಷರಗಳ ಲಿಪಿಜ್ಞಾನ. ಅಂದ್ರೆ ಜಗತ್ತಲ್ಲಿ ಎಷ್ಟೇ ಭಾಷೆ ಇದ್ರು ಅದನ್ನ ಓದೋದು, ಬರೆಯೋದು, ಅನೇಕ ಭಾಷೆಗಳ ಪರಿಚಯ, ಆಯಾ ಭಾಷೆಗಳಲ್ಲಿ ಭಕ್ತರು ಯಾವುದೇ ತರ ಅವರನ್ನ ಬೇಡ್ಕೊಂಡ್ರು ಕೇಳಿದ್ರು ಕೂಡ ಆಕೆಗೆ ಅರ್ಥ ಆಗತ್ತೆ. ಅದನ್ನ ಏಕಸಂಧಿಗ್ರಾಹಿತ್ವ ಅಂತ ಕರಿತೀವಿ. ಒಂದೇ ವರ್ಡು, ಏಕಸಂಧಿಗ್ರಾಹಿತ್ವ. ಇನ್ನೂ ಸಿಂಪಲ್ ಆಗಿ ಈ ಜಗತ್ತಿಗೆ ಹೇಳ್ಬೇಕು ಅಂದ್ರೆ ಅವಧಾನ ಪ್ರಕ್ರಿಯೆ. ಏನ್ ಅವಧಾನ ಅಂದ್ರೆ ಗೊತ್ತಾ ನಿಮಗೆ? ಒಬ್ಬ ವ್ಯಕ್ತಿ ಅವಧಾನ. ಈಗ ನಮ್ಮ ಕರ್ನಾಟಕದಲ್ಲಿ ಅವಧಾನ ಯಾರು? ಗಣೇಶ್ ಅಂತ ಇದ್ದಾರೆ ಒಬ್ರು, ಗೊತ್ತಿರ್ಬೋದು ಕೆಲವೊಬ್ರಿಗೆ. ಯೂಟ್ಯೂಬ್ ಅಲ್ಲಿ ಹೋಗಿ ಅವಧಾನ ಅಂತ ಸರ್ಚ್ ಮಾಡಿ. ಈಗೆಲ್ಲ ಕ್ಲಾಸ್ ಮುಗಿದ್ಮೇಲೆ ಒಬ್ರು ಕೂತಿರ್ತಾರೆ, ಅವ್ರ ಸುತ್ತ 8 ಜನ ಕೂತಿರ್ಬೇಕು. ಓಕೆ, 8 ಜನ ವಿತ್ ಡಿಫ್ರೆಂಟ್ 8 ಸಬ್ಜೆಕ್ಟ್ಸ್. 1 2 3 4 5 6 7 8 ಮಧ್ಯದಲ್ಲಿ ಕೂತಿರ್ತಾರೆ. ಈಗ ಮೊದಲನೇ ಅವರು ಒಂದು ಪ್ರಶ್ನೆ ಕೇಳ್ಬೇಕು. ಅದು ಯಾವುದೇ ರೀತಿ ಆದಂತದ್ದಾಗಿರ್ಬೋದು, ಪ್ರಶ್ನೆ ಕೇಳ್ಬೇಕು ಅವರು. ಎರಡನೇವ್ರು ಒಂದ್ ಪ್ರಶ್ನೆ ಕೇಳ್ತಾರೆ, 3 4 5 6 ಒಂದ್ ರೌಂಡ್ ಆಗ್ಬಿಡುತ್ತೆ. ಆ 8 ಜನದಲ್ಲಿ ಒಬ್ರು ನಕ್ಷತ್ರಕ ಕೂತಿರ್ತಾನೆ, ವಿಕಟಕ ಅಂತ ಕರಿತೀವಿ. ಅವನ್ ಕೆಲ್ಸ ಏನು ಅಂದ್ರೆ ಅವ್ರ ಆನ್ಸರ್ ಮಾಡ್ಬೇಕಾದ್ರೆ ಆನ್ಸರ್ ಕೊಡಕ್ ಬಿಡಬಾರ್ದು. ಮಧ್ಯೆ ಅವ್ರ ಕನ್ಫ್ಯೂಷನ್ ಮಾಡಿಸ್ತಿರ್ಬೇಕು ಆ ವ್ಯಕ್ತಿನ. ಇವ್ರ ಕನ್ಫ್ಯೂಷನ್ ಆಗದೆ ಆ ವ್ಯಕ್ತಿನೂ ಮಾತಾಡ್ತಿರ್ಬೇಕು, ಇವ್ರು ಕೇಳಿರೋದಕ್ಕೂ ಉತ್ತರ ಕೊಡ್ತಿರ್ಬೇಕು. ಉತ್ತರ ಅಂದ್ರೆ ಹಾಗಲ್ಲ, ಈಗ 1 ರಿಂದ 8 ಪ್ರಶ್ನೆ ಆಗೋಯ್ತಲ್ಲ, 7ನೇ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ಫಸ್ಟ್ ಅಂತ ಅನ್ಕೊಂಡು 7ನೇ ಪ್ರಶ್ನೆಗೆ ಉತ್ತರ ಕೊಡಿ. 7ನೇ ಪ್ರಶ್ನೆ ಏನ್ ಕೇಳಿದ್ರು ಅಂತ ನೆನ್ಪಿಟ್ಕೊಂಡು ಉತ್ತರ ಕೊಡ್ಬೇಕು. ಎಕ್ಸಾಂಪಲ್, ಕೊರೋನಾ ಬಂದಿದೆ. ಆ ಕೊರೋನಾದಲ್ಲಿ ಅತ್ತೆ, ಮಾವ, ನಾದಿನಿ, ಮೈದುನ ಅನ್ನೋ 4 ಶಬ್ದವನ್ನ ಸೇರಿಸಿ ನನಗೆ ಆನಂದ ಭೈರವಿಲಿ ಒಂದು ಸಂಗೀತ ಕ್ರಿಯೇಟ್ ಮಾಡ್ಬೇಕು. ಅದು ಆನ್ ಸ್ಪಾಟ್. ಅದು ಅವಧಾನದ ಶಕ್ತಿ. ಆ ವ್ಯಕ್ತಿ ಒಂದು ಚೂರು ಗಲಿಬಿಲಿಗೊಳ್ದೆ ಅವನು ಹೇಳ್ತಾನೆ. ಯಾವುದೋ ಒಂದು ಕೇಳಿ ಟಾಪಿಕ್ ನ, ಇಂಥದ್ದೇ ಸಬ್ಜೆಕ್ಟ್, ಇಂಥದ್ದೇ ಲೈನು, ಇಂಥದ್ದೇ ಪುಸ್ತಕ ಅಂತ ವಿತ್ ಆಥರ್ ನೇಮ್ ಹೇಳಿ ಅದಕ್ಕೆ ಉತ್ತರ ಕೊಡ್ತಾನೆ. ಅದನ್ನ ಜ್ಞಾನ ಅಂತ ಅನ್ಕೋಬೇಡಿ, ಅದು ಕಲೆ. ಅದನ್ನ ಚತುಷ್ಷಷ್ಟಿ ಕಲಾಮಯಿ ಅಂತ ಕರಿತೀವಿ. ಅಂದ್ರೆ ಅಷ್ಟು ಕಲೆಗಳನ್ನ ಅವರು ಕಲ್ತಿದ್ದಾರೆ, ಸಾಧನೆ ಮಾಡಿದ್ದಾರೆ. ಈಗ್ಲೂ ಕೂಡ ತುಂಬಾ ಜನ ನಮ್ ಕಣ್ಮುಂದೆ ಇದ್ದಾರೆ, ಬಟ್ ನಾವು ರೆಕಗ್ನೈಸ್ ಮಾಡ್ತಿಲ್ಲ. ಒಂದ್ಸಲ ಅದು ನೋಡೋ ಪ್ರಯತ್ನ ಪಟ್ಟಿಲ್ಲ. ಅದು ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲೂ ಇದೆ. ನೀವ್ ಯಾವ್ದ್ರಲ್ಲಿ ಬೇಕಾದ್ರೂ ಅದನ್ನ ಕೇಳಿ ಒಂದ್ಸಲ. ಎಷ್ಟು ಅವ್ರಿಗೆ ಜ್ಞಾನ ಭಂಡಾರ ತುಂಬಿದೆ ಅವರಲ್ಲಿ ಅಂತ. ಯಾಕೆ ಬಂತು ಅಂದ್ರೆ ದೇವಿ ಇಷ್ಟೆಲ್ಲ ಕಲ್ತಿಲ್ಲ ತಾಯಿ, ಏಕಸಂಧಿಗ್ರಾಹಿತ್ವ ಇದೆ ಅವಳಲ್ಲಿ. ಇನ್ನೊಂದು ನೋಡಿ, ಈ 64 ವಿದ್ಯೆ ಅಂದ್ರೆ ಎಲ್ಲ ಅಲ್ಲ, ಡಿಫ್ರೆಂಟ್ ಆಗುತ್ತೆ. 64ಅಲ್ಲಿ ಮತ್ತೆ ಸಬ್ ಡಿವಿಷನ್ ಆಗುತ್ತೆ. ಮೊದಲು 6 ತಂತ್ರಗಳು ಗೊತ್ತಿರ್ಬೇಕು. ಜೂಜು, ವೇದ, ಉಪದೇಶ, ಶಾಸ್ತ್ರ, ಶಾಸ್ತ್ರಾಂಗ. ಇದು 6 ತಂತ್ರ. ಪುರಾಣ, ಸ್ಮೃತಿ ಕಾವ್ಯ, ಅಲಂಕಾರ, ನಾಟಕ, ಶಾಂತಿ, ವಶ್ಯ, ಆಕರ್ಷಣೆ, ವಿದ್ವೇಷಣೆ, ಉಚ್ಚಾಟನೆ. ಇದು ಮಾರಣಗಳು ಅಂತ ಕರಿತೀವಿ 6. ಗತಿ, ಜಲ, ವೃಷ್ಟಿ, ಅಗ್ನಿ, ಆಯುಧ ಭಾಷೆ, ವೀರ್ಯಸ್ತಂಭನೆ, ಶಿಲ್ಪವಿದ್ಯೆ, ಗಜಹಯ. ಗಜಹಯ ಅಂದ್ರೆ ಆನೆ ಕುದುರೆಗಳನ್ನ ಪಳಗಿಸ್ತಕ್ಕಂತ ಕಲೆ.
ಶಿಕ್ಷೆ, ರಥಶಿಕ್ಷೆ, ನರಶಿಕ್ಷೆ, ಸಾಮುದ್ರಿಕ, ಮಲ್ಲಯುದ್ಧ, ಅಡಿಗೆ, ಗಾರುಡ, ವಿಷಶಾಸ್ತ್ರ, ಸುಶಿರ, ಅನರ್ಥ, ಧನ, ಗಾನಶಾಸ್ತ್ರ, ಇಂದ್ರಜಾಲ, ನೃತ್ಯ, ಗೀತ, ರಸವಾದ ಅಂದ್ರೆ ಚಿನ್ನ ತಯಾರಿಸೋ ವಿದ್ಯೆ, ರತ್ನ ಪರೀಕ್ಷೆ, ಚೌರ್ಯ, ಧಾತು ಪರೀಕ್ಷೆ, ಅದೃಶ್ಯ ಆಗೋದು ಅಂದ್ರೆ ಮಾಯ ಆಗೋ ಶಕ್ತಿ. ಎಲ್ಲ 64 ಕಲೆ ಅಥವಾ 64 ತಂತ್ರ. ಇಷ್ಟು ಕಲೆ ಗೊತ್ತಿರೋರು ಇದಾರೆ ಭೂಮಿ ಮೇಲೆ, ನಮ್ ಕಣ್ಣಿಗೆ ಕಾಣಿಸಲ್ಲ, ಇದ್ರೂ ಕೂಡ ನಾವ್ ರೆಕಗ್ನೈಸ್ ಮಾಡಕ್ ಆಗಲ್ಲ. ಇದ್ರಲ್ಲಿ 18-20 ಕಲ್ತಿರೋರು ನಮ್ ಕಣ್ ಮುಂದೆ ಕಾಣಿಸ್ತಾ ಇದ್ದಾರೆ. ಅರ್ಥ ಆಗತ್ತಾ? ಇದಕ್ಕೆಲ್ಲದಕ್ಕೂ ಮೂಲ ಅವಳು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ಈಗ ನಮಗ್ ಬೇಕು, ಈಗ ಒಂದ್ ಪ್ರಶ್ನೆ ಬಂದಿರುತ್ತೆ, ಸರ್ ಗುರುಗಳೇ ಇದ್ರಲ್ಲಿ ನಾವು ಕೂಡ ಕಲಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಹೌ ಟು ಲರ್ನ್. ನೋಡಿ, 64 ವಿದ್ಯೆ ಕಲಿಬೇಕು ಅಂತ ಹೋಗ್ಬಾರ್ದು ನಾವು. ಮಾನವನ ಜೀವನ ನಿರ್ವಹಣೆಗೆ, ರಾಜ್ಯ ಪರಿಪಾಲನೆಗೆ ಬೇಕಾಂತ ವಿದ್ಯೆಗಳ ಬಗ್ಗೆ ನಾವು, ತಂತ್ರಗಳ ಬಗ್ಗೆ ನಾವು ಪ್ರಾಪ್ತಿ ಮಾಡ್ಕೋಬೇಕು, ಅದನ್ನ ಕಲಿಬೇಕು ನಾವು ಅಂತ ದೇವಿ ಹೇಳ್ತಾಳೆ. ಈ ಜನದಲ್ಲಿ ನೀವೇನೇನೋ ಕಲ್ತಿದ್ದೀರಲ್ಲ, ಏನೇನೋ ಕಲೆ ಬಂದಿದೆಯಲ್ಲ, ಅದೆಲ್ಲ ಕೂಡ ಪ್ರಾಪ್ತಿಯಾಗಿರೋದು ದುಷ್ಕೃತ್ಯ ಸುಕೃತ್ಯಗಳ ಮೇಲೆ. ಹಾಗಾಗಿ ಆಕೆಯನ್ನ ಚತುಷ್ಷಷ್ಟಿ ಕಲಾಮಯಿ ಅಂತ ಕರೆದಿದ್ದೀವಿ. ತಾಯಿ ಎಲ್ವಾಸ ಮಾಡ್ತಾಳ, ಅವಳ ಮನೆ ಯಾವುದು? ಚಿಂತಾಮಣಿ ಗೃಹ ಇದೆಯಲ್ಲ, ಆ ಗೃಹದ ತನಕ 64 ಕೋಟಿ ಯೋಗಿನಿ ಗಣ ಮಾತಿನ ಸೇವಿಸ್ತಾ ಆಕೆ ಶಕ್ತಿಯನ್ನ ಸೇರಿಸ್ತಾ. ಯಾಕೆ? ಬಂಡಾಸುರ ವಧೆ ಮಾಡಕ್ಕೆ. ಅಧ್ಯಾಯದಲ್ಲಿ ಹೇಳಿದ್ನೆಲ್ಲ ಆಗ್ಲೇ, ಹಿಂದಿನ ಅಧ್ಯಾಯದಲ್ಲಿ ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಆಗಿರ್ತಕ್ಕಂಥವಳು. ಅಲ್ಲಿ 64 ಯೋಗಿನಿ ದೇವತೆ ಹೆಸರು ಕೂಡ ಬರುತ್ತೆ. ಅರ್ಥ ಮಾಡ್ಕೋಬೇಕು ನೀವು. ಒಂದೊಂದು ಕಲೆಗೆ ಒಂದೊಂದು ದೇವಿ. ಇದು ಹೆಂಗ್ ಸೃಷ್ಟಿ ಆಯ್ತು ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ರಾಕ್ಷಸರ ಸಂಹಾರ ಮಾಡ್ಬೇಕಾದ್ರೆ ಎಲ್ಲ ಬೇಕು. ಇದೆಲ್ಲ ಇಲ್ಲ ಅಂದ್ರೆ ಅಷ್ಟು ಈಸಿಯಾಗಿ ರಾಕ್ಷಸನ ಸಂಹಾರ ಮಾಡಕ್ ಆಗ್ತಿರ್ಲಿಲ್ಲ. ಕೆಲವೊಂದ್ಸಲ ಅಗ್ನಿ ಮಳೆ ಬರ್ಸ್ಬೇಕಿತ್ತು, ಬೆಂಕಿ ಬರ್ಸ್ಬೇಕಿತ್ತು, ನೀರ್ ಬರ್ಸ್ಬೇಕಿತ್ತು, ಗಾಳಿ ಬರ್ಸ್ಬೇಕಿತ್ತು, ಆನೆ ತರ ಹೋರಾಡ್ಬೇಕಿತ್ತು, ಕುದುರೆ ತರ ಎಗರ್ಬೇಕಿತ್ತು. ಆಯ್ತಾ? ವಿಷಪ್ರಾಶನ ಅಂದ್ರೆ ವಿಷ ತಯಾರು ಮಾಡಿ ವಿಷ ಅವ್ರ ಮೇಲೆ ಚೆಲ್ಬೇಕಿತ್ತು, ನೃತ್ಯ ಮಾಡ್ಬೇಕಿತ್ತು, ಹಾಡ್ ಹೇಳಿ ಅವ್ರನ್ನೆಲ್ಲ ಮಲಗಿಸಿ ತಲೆ ಸುತ್ತೊಂದು ಬೀಳ್ಸ್ಬಿಡ್ಬೇಕಿತ್ತು, ಮೋಡಿ ಹಾಕ್ಬೇಕಿತ್ತು, ಸ್ತಂಭನೆ ಮಾಡ್ಬೇಕಿತ್ತು. ಆಯುಧಗಳು ಭಾಷೆ ಅಂದ್ರೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡ್ರೆ ಕತ್ತಿಗ್ ಮಾತಾಡ್ಸ್ಬೇಕಿತ್ತು, ಕತ್ತಿಗ್ ಮಾತಾಡ್ಸಕ್ ಒಂದ್ ಕಲೆ ಇದೆ, ಇದನ್ನ ಆಯುಧ ಭಾಷೆ ಅಂತ ಕರಿತೀವಿ. ಗನ್ ಹಿಡ್ಕೊಂಡ್ರೆ ಗನ್ನನ್ನು ಕೂಡ ಮಾತಾಡ್ಸ್ಬೋದು, ಅದೆಲ್ಲ ಕಲೆ. ಇಷ್ಟೋ ಕಲೆಗಳಿಗೆ ತಾಯಿ 64 ಯೋಗಿನಿ ಗಣಗಳನ್ನ ಕ್ರಿಯೇಟ್ ಮಾಡ್ತಾಳೆ. ಅಂದ್ರೆ 64 ದೇವತೆಗಳಿಂದ 64 ವಿದ್ಯೆ ಕ್ರಿಯೇಟ್ ಆಗಿದ್ದು. ಮುಂದೆ ಬರುತ್ತೆ, ಹೇಳ್ತೀನಿ ನಾನು. 64 ಆ ದೇವಿ ಹೆಸರು ನಿಮ್ಗೆ ಹೇಳ್ತೀನಿ. ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂತ ಅರ್ಥ. ಏನೆಲ್ಲ ನಾವು ತಿಳ್ಕೋಬೇಕು ಜೀವನದಲ್ಲಿ ಅಂತ ಅರ್ಥ. ಬ್ರಾಹ್ಮೀ ದೇವಿ ಅಂಶಭೂತರಾದಂತ ಅಕ್ಷೋಭ್ಯಾದಿ 64 ಯೋಗಿನಿಯರು. ಇನ್ನೊಂದು, ಈಗ ಎಲ್ಲಕ್ಕೂ ಆನ್ಸರ್ ಕೊಡ್ತಾ ಇದ್ದೀನಿ. 64 ಹೇಗೆ ಕ್ರಿಯೇಟ್ ಆಯ್ತು ಅಂದ್ರೆ ಬ್ರಾಹ್ಮೀ ದೇವಿ ಅಂಶದಿಂದ ಕ್ರಿಯೇಟ್ ಆಗ್ತಾರೆ. ಆ ಬ್ರಾಹ್ಮೀ ದೇವಿ ಇದಳಲ್ಲ, ಬ್ರಹ್ಮನ ಶಕ್ತಿಯಿಂದ ಉದ್ಭವಳಾದಂತಹ ಬ್ರಾಹ್ಮಿ ದೇವಿ, ಆ ಬ್ರಾಹ್ಮೀ ದೇವಿಯಿಂದ ಮತ್ತೆ ಸೃಷ್ಟಿಕಾರಿಯಾಗಿ 64 ಯೋಗಿನಿಗಳು ಉಟ್ಕೊಂತಾರೆ. 64 ಯೋಗಿನಿಯ ಪೂಜೆ ಮಾಡೋದು ಹಿಂದೆ ಹೇಳಿದ್ಮೇಲೆ ಮಹಾಯಾಗ ಇದೇ ಉದ್ದೇಶಕ್ಕೆ. ಮಹಾಯಾಗ ಅಂದ್ರೆ 64 ಯೋಗಿನಿ ಗಣಗಳನ್ನ ಪೂಜೆ ಮಾಡೋದು ಅಂತೀವಲ್ವಾ. ಯಾಕೆ ಮಹಾಯಾಗ ಮಾಡೋದು ಅಂದ್ರೆ 64 ಯೋಗಗಳನ್ನ ಸಿದ್ಧಿಸ್ಕೊಳ್ಳಿಕ್ಕೆ. ಅಷ್ಟು ಕಲೆ ನನಗೆ ಬರ್ಬೇಕು ಅಂತ. ಯಾವಾಗ 64 ದೇವಿಯರ್ಗೂ ನೀವು ಅವಿಸನ್ನ ಕೊಡ್ತಿರೋ, ಹೋಮದ ಕುಂಡಕ್ಕೆ ತುಪ್ಪ ಇನ್ನು ಏನೇನೋ ಇರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಆ ದೇವಿಯರನ್ನ ಇಂಪ್ರೆಸ್ ಮಾಡ್ತಿರೋ, ಅವಾಗ ನಿಮ್ಗೆ ಶೀಘ್ರವಾಗಿ ಫಲಪ್ರಾಪ್ತಿ ಆಗುತ್ತೆ. ಸರ್ ಯಾಕೆ ಸರ್ ಇದನ್ನೆಲ್ಲ ಮಾಡ್ಬೇಕು? ಶ್ರೀವಿದ್ಯೆ ಅಂತ ಹೇಳ್ತಾ ಇದ್ದೀರಲ್ಲ, ಶ್ರೀವಿದ್ಯೆಯ ಇಷ್ಟೆಲ್ಲ ಹೇಳ್ತಾ ಇರೋದು ಶ್ರೀವಿದ್ಯೆಯ ಭಾಗ, ದ ಪಾರ್ಟ್ ಆಫ್ ಆಲ್ ಶ್ರೀವಿದ್ಯಾ. ನಾನ್ ನಿಮ್ ಪ್ರತಿಯೊಂದನ್ನು ತಿಳಿಸ್ಕೊಂತಾ ಇದ್ದೀನಿ. ಶ್ರೀವಿದ್ಯಾ ಅಂದ್ರೇನು, ಶ್ರೀಚಕ್ರ ಅಂದ್ರೇನು, ಯಾಕಷ್ಟು ಮಹತ್ವ ಇದೆ ಅಂತ ಹೋಗ್ತಾ 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 ತಿಳ್ಕೊಳ್ಳಿ. ಮೊದಲನೇ ದಿನ ನಾನು ಹೇಳಿದ ಕತೆ ನೆನ್ಪು ಮಾಡ್ಕೊಳ್ಳಿ, ನನ್ ಕ್ಲಾಸ್ ಮಾಡ್ತಾ ಇರೋದ್ನೆಲ್ಲ ನೆನ್ಪು ಮಾಡ್ಕೊಳ್ಳಿ. ಶಂಕರಾಚಾರ್ಯ ಮೀನಾಕ್ಷಿ ದೇವಿಯನ್ನ ಕಟ್ಟಾಕ್ಬಿಟ್ರು, ಅಲ್ಲಿ ಇದಾರೆ ಅಮ್ಮನವ್ರ ಬಗ್ಗೆ ಹೇಳ್ತಾ ಇದ್ದೀನಿ, ತಾಯಿ ಬಗ್ಗೆ ಹೇಳ್ತಾ ಇದ್ದೀನಿ, ಆಕೆ ಬಗ್ಗೆ. ಹಾಗಂತೆ ಹೀಗಂತೆ ಇದೆಲ್ಲ ಕೇಳ್ತಾ 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 ಒನ್ ಡೇ ನಿಮ್ ಕ್ಲಾರಿಫಿಕೇಶನ್ ಸಿಗುತ್ತೆ. ಏನಿದ್ರ ಇಂಪಾರ್ಟೆನ್ಸ್ ಅಂತ, ಯಾಕೆ ಇದನ್ನ ಕೇಳ್ಬೇಕು ಅಂತ ಅರ್ಥ ಆಗತ್ತೆ. ದೇವಿ ಶ್ರೀಚಕ್ರದಲ್ಲಿದ್ದಾಳ, ಪದ್ಮಚಕ್ರದಲ್ಲಿದ್ದಾಳ, ಎಲ್ಲ ಅರ್ಥ ಆಗತ್ತೆ.
ಜನರ ಭಯ ನಿವಾರಣೆಗಾಗಿ ಮೈ ಮೇಲೆ ಭೂತ ಪ್ರೇತಾದಿಗಳ ಆವೇಶ ಆಗ್ತಾ ಇರುತ್ತೆ. ಚಿಕ್ಕ ಮಕ್ಕಳು ಬಾಲಗ್ರಹ ಪೀಡಿತರಾಗ್ತಾರೆ, ಮನೆಗೆ ಯಾರೋ ಮಾಟ ಮಂತ್ರ ಮಾಡಿಸ್ತಾರೆ, ವಶೀಕರಣ ಆಗುತ್ತೆ, ನಷ್ಟ ಆಗುತ್ತೆ. ಹಣಕಾಸಿನ ತೊಂದರೆ ಆದ್ರೆ ಧನ ಪ್ರಾಪ್ತಿ ಆಗಕ್ಕೆ ಏನೋ ಒಂದ್ ಮಾಡ್ಬೇಕು. ಅವಾಗ ಮಾಂತ್ರಿಕರ ಹತ್ರ ತಾಂತ್ರಿಕರ ಹತ್ರ ಹೋಗ್ತೀರ. ಆಗ ಅವರು ತಾಯ್ತಗಳಲ್ಲಿ ತಾಮ್ರ ಬೆಳ್ಳಿ ಚಿನ್ನ ಯಾವ್ದೋ ಒಂದು ಅದ್ರ ತಗಡು ಮೇಲೆ ಬರೆದು ನೀವ್ ನಿಮ್ಗೀಗ ಆರೋಗ್ಯದ ಸಮಸ್ಯೆ ಯಾವ ದೇವರ ಹೆಸರು ಬರಿಬೇಕು, ನಿಮ್ಗೆ ವಶೀಕರಣ ಆಗ್ಬೇಕು, ಯಾವ ದೇವರ ಹೆಸರು ಬರಿಬೇಕು ಬರೆದು ಆ ಮಂತ್ರವನ್ನ ಬರೆದು ತಾಯ್ತದ ಒಳಗೆ ನಳಿಗೆ ಒಳಗೆ ನಳಿಗೆ ಅಂತ ಕರಿತೀವ ಹೋಲ್ನ, ಆ ಒಳಗೆ ತುಂಬಿ ಕಟ್ಟಿಕೊಳ್ಳಿ ಕೊಡ್ತಾರೆ. ಇನ್ನೂ ಕೆಲವೊಬ್ರಿಗೆ ಭೂ ಸಮಸ್ಯೆ ಇದ್ರೆ ಭೂಮಿಲಿ ತಗೊಂಡೋಗಿ ಉಳಿ ಅಂತ ಕೊಡ್ತಾರೆ. ಇನ್ನೂ ಕೆಲವೊಬ್ರಿಗೆ ಚಿಕ್ಕ ಡಬ್ಬಿಗಳಲ್ಲಿ ತಗಡು ಪೂಜಿಸಿ ತುಂಬಿಸಿ ಕೊಡ್ತಾರೆ. ಈ ಎಲ್ಲ ಯಂತ್ರಗಳಲ್ಲಿ ಸಾಮಾನ್ಯವಾಗಿರೋದ್ ಯಾರ ಮಂತ್ರ ಅಂದ್ರೆ ದೇವಿ ಮಂತ್ರ. ಮಂತ್ರ ಫಲಭಾಗ ಅಂತ ಅದು ಸಪರೇಟ್ ಸಬ್ಜೆಕ್ಟ್ ಜ್ಯೋತಿಷ್ಯದಲ್ಲಿ. ಯಾವ ಮಕ್ಳಿಗೊಂದ್ ಬಾಲಗ್ರಹ ಆಗ್ಲಿ, ನಿಮ್ಗೇನೋ ಪ್ರಾಬ್ಲಮ್ಸ್ ಆಗ್ಲಿ, 99% ಇರೋದು ದೇವಿಯ ಕುರಿತಾದಂತ ಮಂತ್ರಗಳು. ಹಾಗಾಗಿ ಅವಳನ್ನ ಮಂತ್ರ ರೂಪ ಅಂತ ಕರಿತೀವಿ, ಮಂತ್ರ ಯಂತ್ರಾತ್ಮಿಕ ಅಂತ ಕರಿತೀವಿ. ಇನ್ನೊಂದು 1% ಬೇರೆ ದೇವ್ರದಿರುತ್ತೆ. ನಾರಾಯಣ, ಶಿವ, ಭೈರವ ಆ ದೇವರ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಜಸ್ಟ್ 1% ಇರುತ್ತೆ. ಅದು ಬೇರೆ ರೀತಿಯಾದಂತ ಸಮಸ್ಯೆ ಇದ್ದಾಗ. ಹಾಗಾಗಿ ಅವಳು ಲಲಿತಾಂಬೆ ಮಹಾಯಂತ್ರ ಆದ್ಲು ಅಂತ ಅರ್ಥ ಆಯ್ತಾ. 36 ತತ್ವ ಅಂದ್ರೆ 36 ತತ್ವ ಹೇಳ್ತೀನಿ, ಕೆಲವೊಂದು ಗೊತ್ತಿದೆ ನಿಮ್ಗೆ, ಆದ್ರೂ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಫಸ್ಟ್ 5 ತತ್ವ: ಪುರುಷ, ಪ್ರಕೃತಿ, ಮಹತ್, ಅಹಂಕಾರ, ಮನಸ್ಸು. ಜೊತೆಗೆ 5 ಜ್ಞಾನೇಂದ್ರಿಯ: ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ. 5 ಕರ್ಮೇಂದ್ರಿಯ: ಕೈಗಳು, ಕಾಲು, ಮಲದ್ವಾರ, ಮೂತ್ರದ್ವಾರ, ಬಾಯಿ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ರುಟೀನ್, ಡೈಲಿ ರುಟೀನ್ ಅಂದ್ರೆ ಡೈಲಿ ರುಟೀನ್, ಮಾರ್ನಿಂಗ್ ರುಟೀನ್ ಅಂತ ನಾವೇನ್ ಕರಿತೀವಿ ಅಥವಾ ನಿತ್ಯ ಕರ್ಮ ಅಂತ ಏನ್ ಕರಿತೀವಿ ಅಂದ್ರೆ ಈ ಕರ್ಮೇಂದ್ರಿಯಗಳ ಶುದ್ಧಿ ಮಾಡ್ಕೋಬೇಕು. ಎದ್ದಿದ ತಕ್ಷಣ ಹಾಗೆ ಹೋಗ್ಬೇಡಿ ಅಡಿಗೆ ಮನೆಗೆ, ದೇವ್ರ ಮನೆಗೆ ಹೋಗ್ಬೇಡಿ. ಮೊದ್ಲು ಕೈ ತೊಳ್ಕೊಂಡು, ಕಾಲ್ಗಳು ತೊಳ್ಕೊಂಡು, ಮಲದ್ವಾರ, ಮೂತ್ರದ್ವಾರ, ಬಾಯಿ ಇಷ್ಟು ಶುದ್ಧಿ ಮಾಡ್ಕೋಬೇಕು. 5 ಕರ್ಮೇಂದ್ರಿಯಗಳ ಶುದ್ಧಿ ಮಾಡ್ಕೋಬೇಕು ಅಂತ ಕರಿತೀವಿ. ಜೊತೆಗೆ ಪಂಚಭೂತ: ಪೃಥ್ವಿ, ನೀರು, ಆಕಾಶ, ಗಾಳಿ, ಪ್ರಕಾಶ. ಇನ್ನ ಪಂಚ ತನ್ಮಾತ್ರೆ: ರೂಪ, ರಸ, ಶಬ್ದ, ಸ್ಪರ್ಶ, ಗಾನ. ಒಟ್ಟು 25 ಆಯ್ತಾ. ಇನ್ನು 11 ಇದೆಯಲ್ಲ ಬ್ಯಾಲೆನ್ಸ್, 33 ಅಂದ್ಬಿಟ್ಟೆನಾ. ಶಿವ, ಶಕ್ತಿ, ಸಾದಾಖ್ಯ, ಈಶ್ವರ, ಸದ್ವಿದ್ಯೆ, ಮಾಯೆ, ಕಾಲ, ನಿಯತಿ, ಕಲಾ, ವಿದ್ಯೆ, ರಾಗ ಅಂತಕ್ಕಂಥ 11ನ್ನ ಸೇರಿಸಿದಾಗ 36 ತತ್ವ ಆಯ್ತು. ಇವನ್ನೆಲ್ಲ ತಾಯಿ ಕೂತ್ಕೊಂಡಿದ್ದಾಳಲ್ಲ ಪೀಠ, ಆಸನಗಳಾಗಿ ಮಾಡ್ಕೊಂಡಿರೋದನ್ನ ಮಹಾಸನ ಅಂತ ಕರಿತೀವಿ. ಇದೆಲ್ಲ ತಾಯಿ ಪೀಠ ಮಾಡ್ಕೊಂಡ್ಬಿಟ್ಟವಳು ಕೂತ್ಕೊಳಕ್ಕೆ. ಇನ್ನು ಯೋಗ ಶಾಸ್ತ್ರದಲ್ಲಿ ಹೇಳ್ತಾರೆ ತಾಯಿ ಬಗ್ಗೆ, ಅಮ್ಮನವ್ರ ಬಗ್ಗೆ. ತಾಯಿ ಹೇಗ್ ಕೂತಿರ್ಬೋದು? ಪದ್ಮಾಸನ ಹಾಕೊಂಡು, ವೀರಾಸನ ಹಾಕೊಂಡು, ಮಯೂರಾಸನ ಹಾಕೊಂಡು, ಕುಕ್ಕುಟಾಸನ ಅಂದ್ರೆ ಕೋಳಿ ತರ, ಈ ರೀತಿಯಾಗಿ ದೇವಿ ಕೂತ್ಕೊಂತಾಳೆ ಅಂತ ಹೇಳ್ತಾರೆ. ಇದೆಲ್ಲ ಮಾಡಿದಂತ ತಾಯಿಗೆ ಆ ಬ್ರಾಹ್ಮಿ ದೇವಿ ಅಂಶಭೂತರಾದ 64 ಜನ ಯೋಗಿನಿ ಆ ದೇವಿರಿದಾರಲ್ಲ, ಅವರ ಪೂಜೆ ಕೂಡ ಇದೆ. ಯಾಗ ಅಂದ್ರೆ ಪೂಜೆ ಅಂತ ಅರ್ಥ. ಯಜ ಅಂದ್ರೆ ಪೂಜೆಯಿಂದ ಕೂಡಿರೋದು. ಯಾಗ ಪೂಜಾ ಅಂದ್ರೆ ಯಜ ಪೂಜಾಯಾಮ್ ಎಂಬುದು ಯಾಗ ಶಬ್ದದ ಉತ್ಪತ್ತಿ. ಆ ತಾಯಿನ ಪೂಜೆ ಮಾಡೋ ಶಕ್ತಿ ಇದೆಲ್ಲ ನೀವು ಕೇಳೇ ಇಲ್ಲ. ಯಾಕೆ ಹೇಳ್ಬೇಕು ನೋಡಿ, ಒಂದು ವಿಶೇಷ ಸೂಚನೆ ಹೇಳ್ತೀನಿ. ಮಹಾಯಾಗ ಪದಕ್ಕೆ ಬೇರೆ ಬೇರೆ ಅರ್ಥ ಇದೆ. ದೇವಯಜ್ಞ, ಪಿತೃಯಜ್ಞ, ಭೂತಯಜ್ಞ, ಮನುಷ್ಯ ಯಜ್ಞ, ಬ್ರಹ್ಮಯಜ್ಞ, ಚಾತುರ್ಮಾಸ್ಯದಲ್ಲಿ ಮಾಡ್ತಕ್ಕಂಥ ಯಜ್ಞ, ಗರುಡ ಚಯನ, ಅಶ್ವಮೇಧ, ಗವಾಮಯನ, ವಾಜಪೇಯ, ಸೋಮಯಾಗ, ಜ್ಯೋತಿಷ್ಠಮ. ಇನ್ನೂ ಕೆಲವೊಂದು ಯಜ್ಞ ಇದೆ. ಇದನ್ನೂ ಕೂಡ ಮಹಾಯಜ್ಞ ಅಂತ ಕರಿತೀವಿ ನಾವು. ಯಾಕೆಂದ್ರೆ ಇವೆಲ್ಲ ಶಕ್ತಿ ಪೂಜಾತ್ಮಕ, ದೇವಿ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಅಂಡ್ ಎಲ್ರೂ ಮಾಡಕ್ ಆಗಲ್ಲ. ಇದ್ ಹೇಳಿದ್ ಯಾವ್ದು ಅರ್ಥ ಆಗಿಲ್ಲ ಅಂದ್ರೆ ಯಾವ್ದೋ ಒಂದ್ 2 ಅರ್ಥ ಆಯ್ತು. ಒಂದು ಅಶ್ವಮೇಧ ಅರ್ಥ ಆಯ್ತು. ಅಶ್ವಮೇಧ ಯಾಗ ಯಾರು ಮಾಡ್ತಿ ಈಗ? ಅದಷ್ಟು ಸುಲಭ ಆಗಿತ್ತ? ಕುದುರೆನ ಪೂಜೆ ಮಾಡಿ ಬಿಟ್ಬಿಟ್ಟು ಇಡೀ ಅದು ಭೂಮಿ ಸುತ್ತ ಬರ್ಬೇಕಿತ್ತಲ್ಲ. ಪಿತೃಯಜ್ಞನು ಅಷ್ಟು ಸಾಮಾನ್ಯ ಅಲ್ಲ, ದೇವಯಜ್ಞನು ಅಷ್ಟು ಸಾಮಾನ್ಯ. ನಾವು ಮಾಡ್ತಾ ಇರೋದು ದೈವಯಜ್ಞ. ದೇವಯಜ್ಞ, ದೈವಯಜ್ಞ ತುಂಬಾ ಲಾಟ್ ಆಫ್ ಡಿಫರೆನ್ಸಸ್ ಇದೆ. ಹಾಗಾಗಿ ಎಷ್ಟೋ ಸಾಕಷ್ಟು ವಿಚಾರಗಳಿದೆ. ಇದೆಲ್ಲ ನಾನು ಎಕ್ಸ್ಟ್ರಾ ಹೇಳ್ತಾ ಇಲ್ಲ, ದೇವಿಯ ನಾಮದ ಒಳ ಅರ್ಥ ಹೇಳ್ತಾ ಇದ್ದೀನಿ. ದ ಇನ್ಸೈಡ್ ಮೀನಿಂಗ್ ಆಫ್ ದ ಲಲಿತಾ ಸಹಸ್ರನಾಮ.
ಜಸ್ಟ್ ವಿ ನೋ ಚತುಷ್ಪಚಾರಾಢ್ಯ ಚತುಷ್ಟಿ ಕಲಾಮಯಿ. ಚತುಷ್ಟಿ ಕಲಾಮಯಿ 64 ವಿದ್ಯೆ ಗೊತ್ತಂತೆ ದೇವಿಗೆ. 64 ವಿದ್ಯೆ ಹೆಂಗ್ ಕ್ರಿಯೇಟ್ ಆಯ್ತು, ಅದನ್ನ ಕ್ರಿಯೇಟ್ ಮಾಡಿದ್ಯಾರು, 64 ದೇವಿರಾರು, ಇದೆಲ್ಲ ವಿಚಾರ ಕೆಳಗಡೆಯಿಂದ ನಾವು ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ಭಗವತಿ ಲಲಿತಾಂಬೆ 64 ವಿಧದ ಉಪಚಾರದಿಂದ ಪೂಜಿಸ್ಕೊಂತಾಳೆ ಅಂತ ಹೇಳಿದ್ರೆ, ನಾನಿಗೂ ಹೇಳಲಿಲ್ಲ, ಅದನ್ನು ಹೇಳ್ಬಿಡ್ತೀನಿ ನಿಮ್ಗೋಸ್ಕರ. ಯಾವುದು 64 ವಿಧದ ಉಪಚಾರ ಪೂಜೆ? 5 ಹೇಳ್ಬಿಟ್ಟು ಸುಮ್ನೆ ಆಗೋದೆ ನಾನು. ಇದೆಲ್ಲ ಗೊತ್ತಿರದೆ, ಹಾಗೆ ಸುಮ್ನೆ ಕೇಳಿಸ್ಕೊಳ್ಳಿ. ಆಸನ, ಸ್ವಾಗತ, ಅರ್ಘ್ಯ, ಪಾದ್ಯ, ಆಚಮನ, ಮಧುಪರ್ಕ, ಗಂಧ, ಪುಷ್ಪ, ಧೂಪ, ದೀಪ, ನೈವೇದ್ಯ ಇತ್ಯಾದಿ ಜೊತೆಗೆ ಮಧುಪರ್ಕ ಅಂದ್ರೆ ಮೊಸರು, ತುಪ್ಪ, ಜಲ, ಜೇನು, ಸಕ್ಕರೆ ಮಿಶ್ರಣ. ನಾನಾ ರೂಪಗಳಾದಂತ ಲೋಕ ಮಾತೃಕೆಯಾದಂತ 8 ಜನ, ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ದುರ್ಗಾ, ಈ ಅಷ್ಟ ಮಾತೃಕೆಯರಿಗೆ ಒಬ್ಬೊಬ್ಬಳಿಗೆ 8 ಉಪಶಕ್ತಿ. ಅರ್ಥ ಮಾಡ್ಕೋಬೇಕು ಈಗ ಈ ವಿಚಾರನ. 8 ಜನ ಇರೋದು ಗೊತ್ತಲ್ವಾ ನಿಮ್ಗೆ? ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ, ದುರ್ಗಾ. ಈ 8 into 8 ಮಾಡಿದ್ರೆ ಎಷ್ಟು ಬರುತ್ತೆ? 8 8 8 8 64. ಈಗ ಅರ್ಥ ಮಾಡ್ಕೊಳ್ಳಿ ಹೆಂಗ್ ಕ್ರಿಯೇಟ್ ಆಯ್ತು 64 ಅಂತ. ಕ್ರಿಯೇಟ್ ಮಾಡಿದ್ ಬ್ರಾಹ್ಮಿ ದೇವಿ ಎಲ್ರು. ಆದ್ರೆ ಆ 64 ಜನ, ಆ 8 ಜನ ದೇವಿಯರಿಗೆ 8 ಜನ ಬೆಂಬಲವಾಗಿ ನಿಂತ್ಕೊಂತಾರೆ. ಅವ್ರನ್ನ ನಾವೇನಂತ ಕರಿತೀವಿ ಅಂದ್ರೆ ಉಪಶಕ್ತಿ, ಉಪದೇವತೆಗಳು ಅಂತ ಕರಿತೀವಿ. ಬ್ರಾಹ್ಮಿಗೆ 8 ಜನ, ಮಾಹೇಶ್ವರಿಗೆ 8 ಜನ, ಕೌಮಾರಿಗೆ 8 ಜನ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವ್ರ ಜೊತೆ ಸಪೋರ್ಟಿವ್ ಆಗಿ ಎದ್ದಿದ್ದು. 64 ಯೋಗಿನಿಯರಿಗೆ ಪ್ರತಿಯೊಬ್ಬರಿಗೂ ಒಂದೊಂದು ಕೋಟಿ ಗಣ. ಇವಾಗ ಅದ್ರಲ್ಲಿ 64 ಜನ ಯೋಗಿನಿ ಇದಾರಲ್ವಾ, ಅವ್ರಿಗೊಬ್ಬೊಬ್ರಿಗೂ ಒಂದೊಂದು ಕೋಟಿ ಗಣ. ಅವ್ರ ಜೊತೆಗೆ ಇನ್ನೂ ಬೆಂಬಲವಾಗಿ ಸಪೋರ್ಟ್ ಆಗಿ ರಾಕ್ಷಸರ ಸಂಹಾರಕ್ಕೆ 1 ಕೋಟಿ. ಅಂದ್ರೆ ನೀವ್ ಅರ್ಥ ಮಾಡ್ಕೊಳ್ಳಿ, ಇದನ್ನ ಕಂಪ್ಲೀಟ್ ಆಗಿ ನಾವ್ ತಿಳ್ಕೊಳಕ್ಕೆ ಆಗಲ್ಲ. ಯಾವ ಬುಕ್ ಓಪನ್ ಮಾಡಿದ್ರು ಆಗಲ್ಲ ನಿಮ್ಗೆ. ಎಷ್ಟು ಬುಕ್, ಎಷ್ಟು ನಾಲೆಜ್ ತಗೊಂಡ್ರು ಆಗಲ್ಲ. 64 ಕೋಟಿ ಯೋಗಿನಿ ಗಣ ಅಂತ ಕರೆದದ್ದು ಇದೇ ಉದ್ದೇಶಕ್ಕೆ. ಇಷ್ಟು ಜನ ಕೋಟಿ ಯೋಗಿನಿ ಸಮೂಹಗಳಿಂದ ಸೇವಿಸಲ್ಪಡ್ತಕ್ಕಂಥವಳು, ಅವರಿಂದ ಪೂಜೆ ಪಡ್ಕೊಂಡಂತವಳು ಅನ್ನೋ ಅರ್ಥ. ಅರ್ಥ ಆಗುತ್ತಲ್ಲ? ಶ್ರೀವಿದ್ಯೆ 12 ಬಗೆಗಳನ್ನ ನಾನು ಹೇಳ್ಬಿಟ್ಟಿದ್ದೆ ನಿಮ್ಗೆ, ಮರ್ತೋಗಿರ್ತೀರ. 12 ಶ್ರೀವಿದ್ಯೆಗೆ ಒಂದಲ್ಲ 12 ಇದೆ ಅಂತ ನಾನು ಹೇಳಿದ್ದೆ ನಿಮ್ಗೆ. ಯಾವುದು? ಮನು, ಚಂದ್ರ, ಮನುವಿದ್ಯಾ, ಚಂದ್ರವಿದ್ಯಾ, ಆ ಶ್ಲೋಕ. ಮನು, ಚಂದ್ರ, ಕುಬೇರ, ಲೋಪಾಮುದ್ರ, ಮನ್ಮಥ, ಅಗಸ್ತ್ಯ, ಅಗ್ನಿ, ಸೂರ್ಯ, ಇಂದ್ರ, ಸ್ಕಂದ, ಶಿವ, ಕ್ರೋಧ ಭಟ್ಟಾಕರ ಅಥವಾ ದೂರ್ವಾಸ ಮುನಿ. ಈ 12 ಮಂದಿ ದೇವಿ ಉಪಾಸಕರಲ್ಲಿ ಅತಿ ಶ್ರೇಷ್ಠರು. ತಮ್ಮ ತಮ್ಮ ಪದ್ಧತಿಯಲ್ಲಿ ಅವರು ಉಪಾಸನೆಯನ್ನ ಮಾಡಿದ್ದು ದೇವಿನ. ಚಂದ್ರ ವಿದ್ಯಾ ಅಂತ ಕರಿತೀವಿ. ಚಂದ್ರ ಏನ್ ಮಾಡ್ತಾನೆ? ಉಪಾಸನೆಯನ್ನ, ಒಂದು ಹೊಸ ಉಪಾಸನೆಯನ್ನ ಮಾಡಿ ಒಂದು ಅಮ್ಮನವ್ರನ್ನ ಕಂಡುಹಿಡಿದು ಬಿಡ್ತಾನೆ. ಒಂದು ಒಳ್ಳೆ ಪೂಜೆ, ಅಮ್ಮನವ್ರನ್ನ ಹೊಲಿಸ್ಕೊಳೋದು, ಅದನ್ ಚಂದ್ರ ವಿದ್ಯಾ. ಚಂದ್ರಮಂಡಲ ಮಧ್ಯಗ ಅಂದ್ರೆ ಶ್ರೀಚಕ್ರ. ಚಂದ್ರಮಂಡಲ ಅಂದ್ರೆ ಮಧ್ಯ ಕುಂಡಲಿನಿ, ಸಹಸ್ರಾರ ಪದ್ಮದಲ್ಲಿ ಆ ಶ್ರೀಚಕ್ರದಲ್ಲಿ ಚಂದ್ರನ್ ತರ ಶೇಪ್ ಇದೆ ಅಂತ ಅರ್ಥ. ಚಂದ್ರಮಂಡಲ ಮಧ್ಯದಲ್ಲಿ ತಾಯಿ ಇದ್ದಾಳೆ ಅಂತ. ಚಾರು ರೂಪ ಅಂದ್ರೆ ಅತಿ ಸುಂದರವಾದ ರೂಪವನ್ನ ಹೊಂದಿರತಕ್ಕಂಥವಳು, ಯಾವಾಗ್ಲೂ ನಗ್ತಾ ಇರ್ತಕ್ಕಂಥವಳು ಅಂತ ಅರ್ಥ. ಅರ್ಥ ಆಗತ್ತಾ? ಇನ್ನು ಸಾಕಷ್ಟು ಹೇಳ್ಬೇಕು ನಿಮಗೆ. ಅಂದ್ರೆ ಭಗವತಿ ಲಲಿತಾಂಬೆ ಮನುವಿದ್ಯಾ ಸ್ವರೂಪಳು ಅಂತ ಯಾಕೆ ಕರೆಸ್ಕೊಂತಾಳೆ? ಸಾಮಾನ್ಯವಾಗಿ ವಿದ್ಯೆ 14 ನೋಡಿ, ಎಷ್ಟು ಹೇಳಿದ್ರು ಸಾಲಲ್ಲ. ನಿಮ್ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಸುಮ್ಮನೆ ಕೇಳಿಸ್ಕೊಂಡು ಎಂಜಾಯ್ ಮಾಡಿ, ತುಂಬಾ ಡೀಪ್ ಆಗಿ ನಿಮ್ ತಲೆಗೆ ಹಾಕೋಬೇಡಿ. ಯಾಕಂದ್ರೆ ಇದನ್ನ ಹೇಳ್ಬೇಕು, ನಾನು ಹೇಳ್ತೇನೆ. ಮನುವಿದ್ಯೆ ಅಂದ್ರೆ, ಮನು ಯಾವ ತರ ಪೂಜೆ ಮಾಡ್ತಾನೆ ಅಂದ್ರೆ, ಪುರಾಣ, ನ್ಯಾಯ, ಮೀಮಾಂಸಾ ಶಾಸ್ತ್ರ, ಧರ್ಮಶಾಸ್ತ್ರ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಜ್ಯೋತಿಷ್ಯ, ಕಲ್ಪಶಾಸ್ತ್ರ, ಛಂದಶಾಸ್ತ್ರ, ಇಷ್ಟನ್ನು ಸೇರಿಸ್ಕೊಂಡು ಪೂಜೆ ಮಾಡ್ತಾನೆ. ಇದು ಮನುವಿದ್ಯಾಶಾಸ್ತ್ರ. ಇದನ್ನ ಯಾರು ಮಾಡಕ್ಕೆ ಆಗಲ್ಲ.
ಈ ರೀತಿಯಾದಂತ ಶ್ರೀಚಕ್ರ ಉಪಾಸನೆ, ಶ್ರೀವಿದ್ಯೆ ಉಪಾಸನೆ ಅದು ಅನ್ಬಿಲೀವಬಲ್. ಇನ್ನು ವಿಷ್ಣು ಪುರಾರಕರು 4 ವಿದ್ಯೆಯನ್ನ ಸೇರಿಸ್ತಾರೆ ಇದ್ರ ಜೊತೆಗೆ. ಆಮೇಲೆ ಅದೇನಾಯ್ತು, 18 ಆಯ್ತು. ವಿಷ್ಣು ಪುರಾರಕರು ಅಂದ್ರೆ ವಿಷ್ಣುವನ್ನ ಆರಾಧನೆ ಮಾಡೋರು. ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ, ಸಂಗೀತ ಶಾಸ್ತ್ರ, ಅರ್ಥಶಾಸ್ತ್ರ ಸೇರಿಸ್ಬಿಟ್ಟು ಅದನ್ನ ಜಾಸ್ತಿ ಮಾಡಿದ್ರು. ಈ 18 ವಿದ್ಯೆಗಳ ದೇವತೆಗಳನ್ನ ಪೂಜೆ ಮಾಡಕ್ ಶುರು ಮಾಡ್ತಾರೆ. ಅವ್ರ ಅಧಿಷ್ಠಾತ್ರಿಗಳು ಅಂತ ಕರಿತೀವಿ. ಅರ್ಥ ಆಗುತ್ತೆ ಅಂದ್ರೆ ಒಂದೊಂದಕ್ಕೆ ಒಂದೊಂದ್ ದೇವ್ರು. ನಿಮ್ಗೆ ಆಯುರ್ವೇದ ಬರ್ಬೇಕು ಅಂದ್ರೆ ಒಂದ್ ದೇವ್ರ ಸಿದ್ಧಿ ಆಗಿರ್ಬೇಕು ನಿಮ್ಗೆ. ಸಂಗೀತ ಬರ್ಬೇಕು ಅಂದ್ರೆ ಒಂದ್ ದೇವ್ರ ಸಿದ್ಧಿ ಆಗಿರ್ಬೇಕು ನಿಮ್ಗೆ. ಸುಮ್ನೆ ಬರಲ್ಲ. ಈ ರೀತಿ ಪೂಜೆ ಮಾಡ್ತಾರೆ. ಈ ಚಂದ್ರ ನಾನು ಹೇಳಿದ್ನಲ್ಲ, ಚಂದ್ರ ಅಂದ್ರೆ ವನಸ್ಪತಿ ಶಾಸ್ತ್ರ ಒಂದು. ಯಾವ ಶಾಸ್ತ್ರ? ವನಸ್ಪತಿ ಶಾಸ್ತ್ರ ಒಂದು ಹೇಳಿದ್ನಲ್ಲ ಈ ರೀತಿಯಾಗಿ. ಅದೇ ಯಾವುದು ಸರ್ ವನಸ್ಪತಿ ಶಾಸ್ತ್ರ? 16 ಕಲೆ. ಚಂದ್ರನಿಗೆ 16 ಕಲೆಗಳು ಗೊತ್ತು. ಅದ್ ಯಾವ ಕಲೆ ಅಂದ್ರೆ ಅಮೃತ, ಮಾನದ, ಪೂಷ, ತುಷ್ಟಿ, ಪುಷ್ಟಿ, ರತಿ, ಧೃತಿ, ಶಶಿನಿ, ಚಂದ್ರಿಕಾ, ಕಾಂತಿ, ಜ್ಯೋತ್ಸ್ನ, ಶ್ರೀ, ಪ್ರೀತಿ, ಅಂಗದ, ಪೂರ್ಣ, ಪೂರ್ಣಾಮೃತ. ಈ 16 ರೀತಿಯಾದಂತ ಕಲೆಗಳನ್ನ ಬಳಸಿ ಅಮ್ಮನವ್ರನ್ನ ಒಲಿಸ್ಕೊಂಡಂತ ವೇನೆ ಅದು ಶ್ರೀವಿದ್ಯಾ ರಹಸ್ಯ, ಚಂದ್ರ ವಿದ್ಯಾ. ಅದು ಆ ಶ್ಲೋಕದಲ್ಲಿ ಬರೋ ಮೀನಿಂಗ್ ಅದು. ಈ ತರ ತಾಯಿ 12 ಜನನು ಒಂದೊಂದು ವೇಲ್ ಪೂಜೆ ಮಾಡ್ತಾರೆ. ಒಂದೊಂದು ರೀತಿಯಲ್ಲಿ ಆಕೆಯನ್ನ ಶ್ರೀವಿದ್ಯೆ ಉಪಾಸನೆಯನ್ನ ಮಾಡ್ಕೊಡ್ತಾರೆ. ಒಬ್ರಿಗಿನ್ನೊಬ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ ಪಾರ್ವತಿ ಹಿಮವಂತನ ರಾಜಪುತ್ರಿ. ಆದ್ರೆ ಪಾರ್ವತಿಯಾಗಿ ಜನಿಸಿ ಜಡವಾದ ಆ ಹಿಮ ಪರ್ವತಕ್ಕೆ ಅಲ್ಲದೆ, ಅಂದ್ರೆ ಆ ಹಿಮ ಪರ್ವತ ಅಂದ್ರೆ ಅರ್ಥ ಮಾಡ್ಕೋಬಹುದು ಹೇಗಿರುತ್ತೆ ಹಿಮಾಲಯ ಅಂತ. ಆಕೆ ದೇಹವನ್ನ ಒಂದು ಚೂರು ಕೂಡ ಹಾಳು ಮಾಡ್ಕೊಳ್ಳದೆ ಚಿರಸ್ಥಾಯಿಯಾಗಿ ಇದ್ದು ಈಶ್ವರನನ್ನ ಪಡ್ಕೊಂತಾಳೆ. ಪಂಚಪ್ರೇತಾಸನಾಸೀನ ಅಂದ್ರೆ 5 ಪ್ರೇತಗಳನ್ನ ಆಸನವಾಗಿ ಕೂರ್ಸ್ಕೊಂಡ್ಲು ಅಂತ ಆಗ್ಲೇ ಹೇಳಿದ್ದೀನಿ. ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ, ಸದಾಶಿವ ಅಂತಕ್ಕಂತ 5 ದೇವತೆಗಳನ್ನ ಮಾಡ್ಕೊಂಡ್ರು ಅಂತ. ಇದು ಮೊದಲನೇ ವ್ಯಾಖ್ಯಾನ. ಇದಕ್ಕಿನ್ನೂ ನಾನೇನಾದ್ರೂ ಇನ್ ಡೆಪ್ತ್ ಹೇಳ್ಬೇಕು ಅಂದ್ರೆ ಇನ್ನೂ ತುಂಬಾ ಹೇಳ್ಬಹುದು. ಪ್ರೇತ ಅಂದ್ರೆ ಮೃತನಾದಂತ ದೇಹ ಅಂತ ನಮ್ಗೆ ಗೊತ್ತು. ನಮ್ಗೆಲ್ಲ ನೀವ್ ಅನ್ಕೊಂಡಿರೋದು ಪ್ರೇತ ಅಂದ್ರೆ ಒಬ್ಬ ಯಾರೋ ವ್ಯಕ್ತಿ ಸತ್ತೋಗಿರ್ತಾನೆ, ಸತ್ತೋಗ್ಬಿಟ್ಟಿರ್ತಾನೆ ಯಾರೋ ಒಬ್ಬ ವ್ಯಕ್ತಿ. ಅವನೇನಾದ್ರೂ ಮತ್ತೆ ಬೇರೆ ರೀತಿಯಲ್ಲಿ ಬಂದ್ಬಿಟ್ರೆ ಒಂದು ಪ್ರೇತ. ಅದು ಔರ್ಧ್ವ ದೈಹಿಕ ಕ್ರಿಯೆ ಅಂತ ಕರಿತೀವಿ ನಾವು. ಬಿಡಿ, ಇದು ಅರ್ಥ ಆಗಲ್ಲ ನಿಮ್ಗೆ. ನೋಡಿ, ವಿಷ್ಣು ದೇಶಿಗಳ ಮೃತಾತ್ಮವನ್ನ ಪ್ರೇತ ಅಂತ ಕರೆಯೋದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಹಿಂದಿನ ಅಥವಾ ಶಾಸ್ತ್ರದಲ್ಲಿ ಯಾರನ್ನ ಪ್ರೇತ ಅಂತ ಕರಿತೀವಿ ಅಂದ್ರೆ, ಯಾರು ಪರಮಾತ್ಮನನ್ನ ದ್ವೇಷಿಸಿ, ದೇವ್ರು ಅಂದ್ರೆ ಭಕ್ತಿ ಇಲ್ಲದೆ, ನಂಬಿಕೆ ಇಲ್ಲದೆ ಸತ್ತೋಗ್ಬಿಟ್ಟಿರ್ತಾರೋ ಅವ್ರ ದೇಹವನ್ನ ಪ್ರೇತ ಅಂತ ಕರೆಯೋದು. ಎಲ್ರು ಸತ್ತೋದವ್ರನ್ನೆಲ್ಲ ಪ್ರೇತ ಅಂತ ಕರಿಬೇಡಿ ಇನ್ಮೇಲಿಂದ ನೀವು. ಪಾಪ ಬದುಕಿದ್ದಾಗ ಅವ್ರು ಚೆನ್ನಾಗಿ ದೇವರ ಆರಾಧನೆ ಮಾಡಿ ಪೂಜೆ ಮಾಡಿರ್ತಾರೆ. ಕನ್ಸಲ್ ಬಂದ್ ಮಾತ್ರಕ್ಕೆ ಅವ್ರು ಪ್ರೇತ ಆಗಲ್ಲ. ನಿಮ್ ಕಣ್ಮುಂದೆ ಕಾಣಿಸೋದ್ ಮಾತ್ರಕ್ಕೆ ಅವ್ರು ಪ್ರೇತ ಆಗಲ್ಲ. ಸೃಷ್ಟಿ ಸ್ಥಿತಿ ಲಯಕಾರ ತ್ರಿಮೂರ್ತಿಗಳು ಶಿವರೂಪ ರುದ್ರ ಮಹಾದೇವರನ್ನ ಪೇತ್ರ ತತ್ವಕ್ಕೆ ತಂದು ಅವರನ್ನ ಸಿಂಹಾಸನ, ಅಂದ್ರೆ ಪ್ರೇತಗಳಿಗೆಲ್ಲ ದೇವ್ರು ಯಾರು? ಶಿವ, ಮಹಾದೇವ, ರುದ್ರ. ಆತರ ಮಾಡ್ಬೇಕಾದ್ರೆ ಮಹಿಷಾಸುರಾದಿ ರಾಕ್ಷಸರನ್ನ ಸಂಹಾರ ಮಾಡಿದಾಗ ಎಷ್ಟೋ ಜನ ರಾಕ್ಷಸರ ಆವಿರ್ಭಾವ ಆಗೋದ್ರು. ಯಾಕಂದ್ರೆ ಅವರೆಲ್ಲ ದೇವತೆಗಳನ್ನ ದ್ವೇಷ ಮಾಡ್ತಿದ್ದಂತವ್ರು. ಹೀಗಿರ್ಬೇಕಾದ್ರೆ ತಾಯಿ ಏನ್ ಮಾಡ್ತಾಳೆ? ಹಿರಣ್ಯ ಗರ್ಭನ ಮಹಾ ಪ್ರಜಾಪತಿಯ ತ್ರಿಗುಣ ರೂಪಗಳಾದಂತ ಬ್ರಹ್ಮ, ವಿಷ್ಣು, ಮಹೇಶ್ವರ ಶಕ್ತಿಯನ್ನ ಉಪಸಂಹಾರ ಮಾಡಿ ಪ್ರೇತಗಳಿಗೆ ಮುಕ್ತಿ ಕೊಡ್ತಾಳೆ. ವಾಸ್ತವವಾಗಿ ಪ್ರೇತ, ಪಿಶಾಚಿ, ಯಕ್ಷ, ರಾಕ್ಷಸ, ಭೂತ ಇದು 5 ಪಂಗಡ. ಈ ಜಾತಿ ಮನುಷ್ಯ ಜಾತಿ ತರ ಪ್ರೇತ ಜಾತಿಯಲ್ಲೂ 5 ಜನ ಇದ್ದಾರೆ. ಪ್ರೇತ ಬೇರೆ, ಪಿಶಾಚಿ ಬೇರೆ, ಯಕ್ಷ ಬೇರೆ, ರಾಕ್ಷಸ ಬೇರೆ, ಭೂತ ಬೇರೆ. ದೆವ್ವ ಅಂತ ಯಾವ್ದು ಇಲ್ಲ ಶಾಸ್ತ್ರದಲ್ಲಿ, ಅದ್ ನಿಮ್ ಭಾಷೆ. ಇದು 5 ಪಂಗಡ. ಇವರೆಲ್ಲ ಯಾರು ಅಂತ ನಿಮ್ಗೆ ಗೊತ್ತಾ? ಯಕ್ಷರಾಜ ಕುಬೇರನ ಸಹಚರರು ಇವರೆಲ್ಲ. ಇವರೇ ದೇವಯೋನಿಜರು, ಅಂದ್ರೆ ದೇವತೆಗಳಿನ ಕೆಳವರ್ಗದಲ್ಲಿರೋರು ಇವರು. ಪಿಶಿ ತಮಸ್ನಾತಿ, ನೋಡಿ ಅಕ್ಷರ ನೀವು ಕೇಳೇ ಇರಲ್ಲ, ಅದು ಆಕ್ಚುಲಿ ನಾಲ್ಗಿನ ತಿರ್ಸಕ್ ಪ್ರಯತ್ನ ಪಡಿ. ಪಿಶಿ ತಮಸ್ನಾತಿ, ಪಿಶಿತಮ್ ಅಂತ ಕರಿತೀವಿ. ಪಿಶಿತಮ್ ಅಂದ್ರೆ ಮಾಂಸವನ್ನ ತಿನ್ನೋರು. ಮಾಂಸವನ್ನ ತಿನ್ನೋರು ಇವ್ರಿಗೆ ಪಿಶಾಚಕರು ಅಂತ ಹೆಸರು ಬಂತು.
ಸದಾ ಅತೃಪ್ತರು, ಏನಾದ್ರು ತಿಂತಿರ್ಬೇಕು, ಬಲಿ ಆಗ್ತಿರ್ಬೇಕು ಇವ್ರಿಗೆ, ಪ್ರಾಣಿಗಳನ್ನ ಆಹಾರವಾಗಿ ಪೀಡಿಸ್ತಾರೆ. ಆದ್ರೆ ಇವರು ದೇವ ಯೋನಿಗಳಾಗಿರೋದ್ರಿಂದ ಕಣ್ಣು ಕಾಣಿಸಲ್ಲ. ಯಾಕೆ ಪಿಶಾಚಿಗಳ ಕಣ್ಣು ಕಾಣಿಸಲ್ಲ ಅಂದ್ರೆ ದೇವ ಯೋನಿಗಳು, ಅವ್ರು ಕಣ್ಣು ಕಾಣಿಸಲ್ಲ. ಈಗ ಮಕ್ಳಿಗೆ ಬಾಲಗ್ರಹ ಕಾಯಿಲೆ ಬಂದಿರುತ್ತೆ, ತಾಯ್ತ ಕಟ್ತೀವಿ. ಯಾಕೆ ಬಾಲಗ್ರಹಕ್ಕೆ ತಾಯ್ತ ಕಟ್ಬೇಕು ಅಂದ್ರೆ ದೆವ್ವಾಭೂತ ಪಂಗಡಕ್ಕೆ ಸೇರಿದ್ದು ಬಾಲಗ್ರಹ ಅಂತಕ್ಕಂಥದ್ದು. ಆ ಮಗುಗೆ ತೊಂದರೆ ಬಂದಿದ್ಯಲ್ಲ, ಅದು ಈಗ ಎಲ್ಲೋ ಮಗು ಆಟ ಆಡ್ಕೊಂಡು ಚೆನ್ನಾಗಿರುತ್ತಪ್ಪ, ಬಿದ್ದೋಯ್ತು, ಇನ್ನು ನಡೆಯೋದು ತೆವಳುತ್ತೆ ಮಗು, ಪಾಪ ಎದ್ದು ನಿಂತ್ಕೊಳಕ್ ಪ್ರಯತ್ನ ಪಡ್ತು, ಮುಂಚೂರು ಮುಂದಕ್ಕೆ ಹೋಗಿ ಬಿದ್ದೋಯ್ತು. ಆ ಮಗು ಬಿದ್ದ ಸಮಯಕ್ಕೆ, ಆ ಮಗು ಭೂಮಿಯನ್ನ ಸ್ಪರ್ಶ ಮಾಡಿದ ಸಮಯಕ್ಕೆ ಅಲ್ಲಿರ್ತಕ್ಕಂತ ಆ ನೆಗೆಟಿವಿಟಿ ಆ ಮಗುವಿನ ದೇಹಕ್ಕೆ ಹೋದಾಗ ಬಾಲಗ್ರಹ ಆಯ್ತು. ಆಗ ಆ ಮಗುಗೆ ಏನಾದ್ರೂ ಒಂದು ತಾಯಿ ತಾಕ್ಸ್ದಾಗ ಕಡಿಮೆ ಆಗುತ್ತೆ. ಆ ದೇವ್ರ ಹೆಸರು ಬರ್ಕೊಡ್ತಾರೆ, ದೇವಿ ಹೆಸರು. ಆ ದೇವಿ ಹೆಸರು ಬರ್ದು ಹಾಕಿದ ತಕ್ಷಣ ಆ ಒಳಗಡೆ ಇರ್ತಕ್ಕಂತ ಭೂತ ಅಥವಾ ಏನ್ ನೆಗೆಟಿವಿಟಿ ಅಂತ ಕರಿತೀವಿ, ಆ ಮಗು ದೇಹದಿಂದ ಹೊರಗಡೆ ಹೋಗ್ಬಿಡುತ್ತೆ. ಇನ್ನು ಅದೆಷ್ಟೋ ಮಂದಿ ಇದ್ದಾರೆ, ಪ್ರೇತ, ಪಿಶಾಚ, ಯಕ್ಷಣಿ, ಬ್ರಹ್ಮರಾಕ್ಷಸ ಅಂತ ಹೇಳಿದ್ನಲ್ಲ, ಅವರೆಲ್ಲರೂ ಕೂಡ ಈ ತರ ಕೆಲವೊಂದು ಸಮಯದಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆದ್ರೆ ಒಳ್ಳೆ ಕೆಲಸ ಮಾಡಕ್ಕೂ ಅಂತಾನೂ ಅವ್ರು ಇದ್ದಾರೆ. ಇಂಥ ಎಲ್ಲ ಭೂತ, ಪ್ರೇತ, ಪಿಶಾಚ, ಯಕ್ಷ, ರಾಕ್ಷಸರನ್ನ, ಪಂಚ ದೇವ ಯೋನಿಜರನ್ನ ಆಸನ ಮಾಡ್ಕೊಂಡ್ ಕೂತೋಳ್ತಾಯಿ. ಪಂಚ ಪ್ರೇತಾಸನಾಸೀನ, 5 ಜನ ಪ್ರೇತಗಳನ್ನೇ ಆಸೀನ ಮಾಡ್ಕೊಂಡ್ ಕೂತಿದ್ದಾಳೆ ಅಂತ ಅರ್ಥ. ಏನಾದ್ರೂ ನೀವು ದೇವರನ್ನ ನಂಬಿ ಸ್ತುತಿಸಿದ್ರೆ ಈ ಭೂತ ಪಿಶಾಚಾದಿ ಪೀಡೆ ನಿಮ್ ಮನೆಗೂ ಬರಲ್ಲ, ನಿಮ್ಮ ಹತ್ರ ಬರಲ್ಲ ಅಂತ ದೇವಿ ಭಾಗವತದಲ್ಲಿ ಹೇಳಿದ್ದಾರೆ. ಈಗ ಅರ್ಥ ಆಯ್ತಾ? ಶಿವನ ಅರ್ಧಾಂಗಿನಿ ತಾಯಿ ಲೋಕವನ್ನ ವಿಸ್ತರಿಸ್ಬೇಕಾದ್ರೆ ಪ್ರೇತಗಳಿಗೆಲ್ಲ ಅವ್ರಿಗೂ ಕೂಡ ಒಂದ್ ಸ್ಥಾನ ಕೊಡ್ಬೇಕು ಅಂತ ಅನ್ಕೊಂತಾಳೆ. ಹಾಗಾಗಿ ಅವ್ರಿಗೂ ಕೂಡ ಒಂದೆಲ್ಲ ಸ್ಥಾನ ಕೊಡ್ತಾಳೆ. ಶಿವನ 5 ರೂಪಗಳಾದಂತ ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ರೂಪಗಳು ಏನಿದೆ, ಇದು ಪಂಚಬ್ರಹ್ಮ ಅಂತ ನಾವೇನ್ ಕರಿತೀವೋ ದಲಿತಾ ಶಕ್ತಿಯ ರೂಪನೆ. ಎಲ್ಲಾ ಶಕ್ತಿಲೂ ಅವಳಿ ಚಿನ್ಮಯಿ ಅಂತ ಕರಿತೀವಲ್ವ, ಜ್ಞಾನ, ಬುದ್ಧಿ, ಚೈತನ್ಯ, ಆತ್ಮ ಸ್ವರೂಪ, 5 ಇದ್ರಲ್ಲಿ ಆಕೆ ಇದ್ದಾಳೆ ಅನ್ನೋ ವಿಚಾರ. ಇದು ನಮ್ಮ ಅಷ್ಟಮ ಅಧ್ಯಾಯದ ವಿಶೇಷತೆ. 9 ಶ್ಲೋಕಗಳಲ್ಲಿ ಅಂದ್ರೆ 63 ನಾಮಗಳಲ್ಲಿ ಇವನ್ನೆಲ್ಲ ತುಂಬಾ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬಹುದು. ಆದ್ರೆ 5 ನಿಮಿಷಕ್ಕೆ ನೀವು ಹೇಳಿ ಮುಗಿಸ್ತಿರೋ, 10 ನಿಮಿಷಕ್ಕೆ ಹೇಳಿ ಮುಗಿಸ್ತಿರೋ, ಅರ್ಧ ಗಂಟೆ ತಗೊಂತಿರೋ, 1 hour ತಗೊಂತಿರೋ ಲಲಿತಾ ಸಹಸ್ರನಾಮ ಹೇಳಕ್ಕೆ, ಇಷ್ಟು ಚೆನ್ನಾಗಿ, ಇಷ್ಟು ಮನೋಹರವಾಗಿ, ಇಷ್ಟು ಸುಲಭವಾಗಿ ಆ ತಾಯಿಯ ವರ್ಣನೆಯನ್ನ ನಾವು ತಿಳ್ಕೊಂತಾ ಇದೀವಲ್ವಾ, ಎಷ್ಟು ಜನ್ಮ ಬೇಕು ನಾವು ಅದನ್ನ ಕೇಳ್ತಾ ಇರಕ್ಕೆ, ಎಷ್ಟು ಜನ್ಮ ಬೇಕು ಅದನ್ನ ನಾವು ಅರ್ಥ ಮಾಡ್ಕೊಳಕ್ಕೆ, ಎಷ್ಟು ಜನ್ಮ ಬೇಕು ಅದನ್ನೆಲ್ಲ ನಾನು ನಿಜವಾಗ್ಲೂ ಸಂಪೂರ್ಣವಾಗಿ ಆ ದೇವಿಗೆ ಇದನ್ನೆಲ್ಲ ನಾನು ತಿಳ್ಕೊಂಡಿದ್ದೀನಿ ಅಂತ ನನಗ್ ನಾನು ಹೇಳ್ಕೊಳಕ್ಕೆ. ಇದನ್ನೇ ಪಿಪೀಲಿಕಾ ಬ್ರಹ್ಮಾದಿ ಅಂತ ಕರೆಯೋದು, ಬ್ರಹ್ಮಪರ್ಯ ಅಂತ ಕರೆಯೋದು. ನೀವ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಅದನ್ನ ಸಾಧ್ಯ ಮಾಡ್ಕೊಳಕ್ ಆಗಲ್ಲ ಅಂತ ಅರ್ಥ. ಈ ಒಂದು ವಿಚಾರವನ್ನ ಅಥವಾ ಈ ಶ್ಲೋಕಗಳನ್ನ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ರೆ, ಈ ಅಷ್ಟಮಾಧ್ಯಾಯ ಶ್ಲೋಕಗಳನ್ನ, ವಾಕ್ ಚಾತುರ್ಯತೆ ಉಂಟಾಗುತ್ತೆ. ದೇವಿಯ ಅಪಾರ ಕರುಣೆ ನಿಮ್ಮೆಲ್ರಿಗೂ ಉಂಟಾಗುತ್ತೆ. ಯಾಕಂದ್ರೆ ಇದರಲ್ಲಿ ಮಂತ್ರ ರೂಪ ಬರುತ್ತೆ, ತಂತ್ರ ರೂಪ ಬರುತ್ತೆ, ವಿರಾಡ ರೂಪ ಬರುತ್ತೆ, ಸಗುಣ ರೂಪ ಬರುತ್ತೆ. ಹಾಗಾಗಿ ಆ ಪಾರಾಯಣವನ್ನ ಪ್ರಾರಂಭಿಸಿದ್ರೆ ದೇವಿಯ ಪ್ರೀತಿ ಜೊತೆಗೆ ನಮ್ಗೆ ಶಕ್ತಿವಂತರಾಗಿ ಜ್ಞಾನವಂತರಾಗ್ತೀವಿ ಅನ್ನೋ ವಿಚಾರ ಇಲ್ಲಿ ಬಂದಿದೆ. ಇದರೊಂದಿಗೆ ಇವತ್ತಿನ ತರಗತಿಯನ್ನ ನಿಲ್ಸೋಣ. ನಾಳೆ 9ನೇ ಅಧ್ಯಾಯವನ್ನ ನಾವು ನೋಡೋಣ. ಧನ್ಯವಾದ.